ಭಾಗವತ ಸಾರೋದ್ಧಾರದಲ್ಲಿ ಬ್ರಹ್ಮೋಪದೇಶ ಪ್ರಕರಣ ಆಗ್ತಾ ಇದೆ. ಅಲ್ಲಿ ಆ, ಅನೇಕ ಜನ ಜ್ಞಾನಿಗಳು ಯಾರು ಪರಮಾತ್ಮನನ್ನ ತಿಳಿದುಕೊಂಡಿದ್ದಾರೆ, ಸಂಸಾರವನ್ನ ಯಾರು ದಾಟಿದ್ದಾರೆ ಅಂತ ಒಂದು ಪಟ್ಟಿಯನ್ನೇ ಕೊಡ್ತಾ ಇದ್ದಾರೆ ಸಾರೋದ್ಧಾರಕಾರರು. ವಸ್ತುತಃ ವೇದವ್ಯಾಸ ದೇವರು ಭಾಗವತದಲ್ಲೇ ಈ ಶ್ಲೋಕ ಎಲ್ಲ ಬಂದಿದೆ. ದೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ ಅಂತ ಹಿಂದಿನ ಶ್ಲೋಕದಲ್ಲಿ ಯಾರು ಪರಮಾತ್ಮನನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೋ, ಭಕ್ತಿಯುಳ್ಳವರಾಗಿರ್ತಾರೋ ಅವರು ಸಂಸಾರಂ ಅತಿತರಂತಿ ದೇವಮಾಯಾಂ ವಿದಂತಿ, ಪರಮಾತ್ಮನನ್ನು ತಿಳಿದುಕೊಳ್ತಾರೆ, ಸಂಸಾರವನ್ನು ದಾಟುತ್ತಾರೆ ಅಂತ ಹೇಳಾದ ಮೇಲೆ ಬ್ರಹ್ಮದೇವರು ಯಾರಪ್ಪ ಅಂತಹವರು ಅಂತ ಒಂದು ಲಿಸ್ಟನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಅನೇಕ ರಾಜರ ಹೆಸರು ಎಲ್ಲ ಋಷಿಗಳು ಎಲ್ಲ ಬರ್ತಾ ಇದೆ. ಅದರಲ್ಲಿ ಹೋದ ಸರಿ ಒಂದು ಶ್ಲೋಕ ನೋಡಿದ್ವಿ, 157ನೇ ಶ್ಲೋಕ, ವೇದಾಹಮಂಗ ಪರಮಸ್ಯ ಹಿ ಯೋಗಮಾಯಾಂ ಎನ್ನುವ ಶ್ಲೋಕ. 158ನೇ ಶ್ಲೋಕನೂ ಆಗಿತ್ತು. ಕೆಲವ ರಾಜರು ಇಕ್ಷ್ವಾಕುರೈಲ ಮುಚುಕುಂದ ವಿದೇಹಗಾಧಿ ರಘ್ವಂಬರೀಶ ಸಗರಾ ಗಜನಾಹುಷಾದ್ಯಾಹ ಮಾಂಧಾತ್ರಲರ್ಕ ಶತಧನ್ವನ ರಂತಿ ದೇವವ್ರತೋ ಬಲಿರಮೂರ್ತರಯೋ ದಿಲೀಪಃ. ಅದರಲ್ಲಿ ಇಕ್ಷ್ವಾಕು, ಐಲ, ಮುಚುಕುಂದ, ವಿದೇಹ, ಗಾಧಿ ಇಷ್ಟು ಜನ ಆಗಿತ್ತು ಅನ್ಕೊಳ್ತೀನಿ ನಾನು. ರಘುವಿಂದ ಆಗಬೇಕು. ರಘು ಅಂಬರೀಷ ಸಗರಾಹ ಅಂತ ಶ್ಲೋಕದಲ್ಲಿದೆ. ರಘು ಇವನೊಬ್ಬ ರಾಜ, ಸೂರ್ಯವಂಶದಲ್ಲಿ ಬರುವ ರಾಜ. ದಿಲೀಪ ಅಂತ ಭಗೀರಥನ ಮಗ ದಿಲೀಪ, ಅವನ ಮಗ ರಘು. ಕಾಳಿದಾಸನು ಕೂಡ ತನ್ನ ರಘುವಂಶ ಕಾವ್ಯದಲ್ಲಿ ರಾಮನನ್ನ ಹೇಳುವ ಸಂದರ್ಭದಲ್ಲಿ ಮೇಲಿಂದ ಬರ್ತಾ ದಿಲೀಪನ ಬಗ್ಗೆ ತುಂಬಾ ಶ್ಲೋಕಗಳು ಇಟ್ಟಿದ್ದಾನೆ. ದಿಲೀಪಂತೂ ಬರುತ್ತೆ ಇದೇ ಶ್ಲೋಕದಲ್ಲಿ ಕೊನೆಗೆ. ಅವನ ಮಗ ರಘು. ಆ ರಘು ಎಷ್ಟು ದೊಡ್ಡ ಚಕ್ರವರ್ತಿ, ಅವನ್ ಏನು ಪ್ರಸಿದ್ಧಿ ಅಂತಂದ್ರೆ ಮುಂದೆ ಬರುವ ಎಲ್ಲ ರಾಜರು ಕೂಡ ರಘುವಂಶದಲ್ಲಿ ರಘುವಂಶ ರಾಜರು ಅಂತ ಹೆಸರು ಮಾಡುವಷ್ಟು ಖ್ಯಾತಿ ಆ ರಘುರಾಜನಿಗಿತ್ತು. ಅವನ ಮೇಲಿರುವ ದಿಲೀಪ, ಭಗೀರಥ, ಸಗರ ಅವರು ಎಲ್ಲ ದೊಡ್ಡ ರಾಜರೇ. ಆದರೆ ಈ ರಘುರಾಜನ ಮಹಿಮೆ ಬಹಳ ಇತ್ತು. ಅದಕ್ಕೆ ರಾಘವ 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 ಅಂತ ಹೆಸರು ಬಂದಿದ್ದುವೇ ರಾಮಚಂದ್ರನಿಗೆ ರಘುವಂಶದಲ್ಲಿ ಬಂದಿರುವ, ಅಂದ್ರೆ ದಶರಥನಿಗೂ ರಾಘವ ಅಂತಾನೆ ಹೆಸರು. ಹಾಗೆ ರಘುವಂಶದಲ್ಲಿ ಯಾರು ಮುಂದೆ ಬರ್ತಾರೆ ಅವರಿಗೆ ರಾಘವ ಅಂತ ಹೆಸರು ಬರುವಷ್ಟು ಕೀರ್ತಿ ಈ ರಘುರಾಜನದು. ಅದರಲ್ಲಿ ಅನೇಕ ಕಥೆಗಳೆಲ್ಲ ಇದೆ. ಒಂದು ಕಥೆ ಕೌತ್ಸ ಅಂತ ಒಬ್ಬ ಋಷಿ. ಆ ಋಷಿಗೆ ಅವನು ಗುರುದಕ್ಷಿಣೆ ಕೊಡಬೇಕಾಗಿರುತ್ತೆ. ಗುರುಗಳು ಅವನಿಗೆ 14 ಕೋಟಿ ನಾಣ್ಯವನ್ನ ತೆಗೆದುಕೊಂಡು ಬಾ ಅಂತ ಹೇಳಿರ್ತಾರೆ. ಅಂದ್ರೆ ಅದು ಅವನು ಪೀಡಿಸ್ತಾ ಇರ್ತಾನೆ ಗುರುಗಳನ್ನ, ಏನಾರ ಕೇಳಿ ಗುರುದಕ್ಷಿಣೆ ಅಂತ. ಏನ್ ಬೇಡಪ್ಪ ಹೋಗು ಅಂತ ಹೇಳ್ತಾ ಇರ್ತಾರೆ. ಇವನ್ ಮತ್ತೆ ಮತ್ತೆ ಪೀಡಿಸಿದಾಗ ನೀನ್ ತಗೊಂಬಾ ಹಂಗಾರ 14 ಕೋಟಿ ಹಿರಣ್ಯ ನಾಣ್ಯಗಳು ಅಂತ ಹೇಳ್ಬಿಡ್ತಾರೆ. ಇವನು ಯಾರ ಹತ್ರ ಹೋಗ್ಬೇಕು? ಕೌತ್ಸ. ಸರಿ, ತನ್ನ ಊರಲ್ಲೇ ಇರುವ ರಾಜ ರಘುರಾಜನ ಹತ್ರ ಬರ್ತಾನೆ. ರಘುರಾಜ ಏನ್ ಮಾಡ್ತಾನೆ, ತನ್ನ ಹತ್ರನೂ ಅಷ್ಟಿರಲ್ಲ. 14 ಕೋಟಿ ಹಿರಣ್ಯ ಅಂದ್ರೆ ಸಿಕ್ಕಾಪಟ್ಟೆ ಅದು. ಅದಕ್ಕೆ ಅವನೇನ್ ಮಾಡ್ತಾನೆ, ಕುಬೇರನ ಹತ್ರ ಹೋಗ್ತಾನೆ. ಅಂತ ಪರಾಕ್ರಮಿ ಅವನು. ಕುಬೇರನ ಹತ್ರ ಹೋಗಿ ಅವನ ಜೊತೆ ಯುದ್ಧ ಮಾಡಿ
ಅವನಿಂದ 14 ಕೋಟಿ ಹಿರಣ್ಯವನ್ನ ಸಂಪಾದನೆ ಮಾಡಿ ಕೌತ್ಸನಿಗೆ ಕೊಡ್ತಾನೆ. ಹ್ಮ್ ಎಲ್ಲ ರಾಮಾಯಣದಲ್ಲಿ, ಮಹಾಭಾರತದಲ್ಲಿ, ವಿಷ್ಣು ಪುರಾಣದಲ್ಲಿ ಅನೇಕ ಕಡೆ ಈ ಕಥೆ ಬಂದಿದೆ. ಒಟ್ಟು ಬ್ರಾಹ್ಮಣರು ಜ್ಞಾನಿಗಳು ಅಂತಂದ್ರೆ ಅವನಿಗೆ ಎಲ್ಲಿಲ್ಲದ ಪ್ರೀತಿ. ರಘುರಾಜನಿಗೆ ಯಾಗವನ್ನು ಕೂಡ ಮಾಡಿರ್ತಾನೆ ಆ ಆ, ರಘುರಾಜ. ಒಟ್ಟು ಈ ರಘುರಾಜನ ಆ ಖ್ಯಾತಿ, ಅವನ ಪ್ರಸಿದ್ಧಿ, ಅವನ ರಾಜ್ಯ ಆಳ್ವಿಕೆ ಮತ್ತು ಮತ್ತು ಅವನ ಏನು ಆ, ಹಾ, ನನ್ನ ಮಾತು ಕೇಳ್ತಾ ಇದೆಯಲ್ಲ? ಹಾ, ಕೇಳ್ತಾ ಇದ್ದೆ ವಿಜಯನಂದ. ಆಯ್ತು. ಹೀಗೆ ರಘುರಾಜನದು ಕೂಡ ಜ್ಞಾನಿ ಅಂತ ಅವನ ಹೆಸರು ಕೊಟ್ಟು. ಅಂಬರೀಷ, ಅಂಬರೀಷನ ಬಗ್ಗೆ ಏನು ಹೇಳುವ ಅವಶ್ಯಕತೆನೇ ಇಲ್ಲ, ನಿಮಗೆಲ್ಲ ಅವನ ಕಥೆ ಗೊತ್ತೇ ಇದೆ. ಸೂರ್ಯವಂಶ ರಾಜ, ಪರಮ ವಿಷ್ಣು ಭಕ್ತ. ಸೂರ್ಯವಂಶದಲ್ಲಿ ಬಂದಿರೋದ್ರಿಂದ ಅಯೋಧ್ಯಾಧಿಪತಿ ಅವನು. ಅವನ ಅವನ ಪ್ರಸಿದ್ಧಿ ಇರೋದು ಏಕಾದಶಿ ವ್ರತ. ಬಹಳ ಕಟ್ಟುನಿಟ್ಟಾಗಿ ತಾನ ಮಾಡೋದಲ್ಲದೆ ಪ್ರಜೆಗಳಿಂದಲೂ ಮಾಡಿಸ್ತಾ ಇದ್ದ. ಅವನಿಗೆ ಪರಮಾತ್ಮ ಅವನ ರಾಜ್ಯದ ರಕ್ಷಣೆಗೋಸ್ಕರ ತನ್ನ ಚಕ್ರವನ್ನೇ ಕೊಟ್ಟು ಬಿಟ್ಟಿದ್ದ ಪರಮಾತ್ಮ ಅಂಬರೀಷ ಚಕ್ರವರ್ತಿಗೆ. ದೂರ್ವಾಸ ಋಷಿಗಳ ಜೊತೆ ಆ ದೂರ್ವಾಸ ಋಷಿಗಳ ಜೊತೆ ಅವನಿಗೂ ಆ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಅವಾಗ ಆ ಚಕ್ರ, ಆ ಪರಮಾತ್ಮ ಏನ್ ಚಕ್ರ ಕೊಟ್ಟಿದ್ದ, ಆ ಚಕ್ರದಿಂದ ದೂರ್ವಾಸ ಋಷಿಗಳಿಗೆ ಆ ದೂರ್ವಾಸ ಋಷಿಗಳಿಗೇನೆ ಆ ಚಕ್ರ ಅಟ್ಟಿಸ್ಕೊಂಡು ಆ ಈ ಅಂಬರೀಷ ಚಕ್ರವರ್ತಿಯನ್ನ ಕಾಪಾಡಿತು ಆ ಚಕ್ರ. ಒಟ್ಟು ಅವನ ಕಥೆಯಿಂದ, ಅಂಬರೀಷನ ಚಕ್ರವರ್ತಿಯ ಕಥೆಯಿಂದ ಅವನ ಭಕ್ತಿ, ಆ ವಿಷ್ಣು ಆ ವ್ರತವಾದ ಏಕಾದಶಿಯಲ್ಲಿ ಎಷ್ಟು ಅವನು ಅನುಷ್ಠಾನ ತತ್ಪರನಾಗಿದ್ದ, ಅವನಿಗೆ ಎಷ್ಟು ಶ್ರದ್ಧೆ ಇತ್ತು ಅದರ ಮೇಲೆ. ಆಮೇಲೆ ದೂರ್ವಾಸ ಋಷಿಗಳಿಂದ ಅವನು ತೊಂದರೆಗೀಡಾದರೂ ಅವರಿಗೆ ಕ್ಷಮೆ ಕೇಳ್ತಾನೆ. ಪಾಪ ನೀವು 1 ವರ್ಷ ಉಪವಾಸದಲ್ಲಿದ್ರಿ, ದಯವಿಟ್ಟು ನನ್ನ ಕ್ಷಮಾ ಮಾಡ್ರಿ ಅಂತ ಕ್ಷಮೆ ಕೇಳ್ತಾನೆ. ಇವಂದೇನು ತಪ್ಪೇ ಇಲ್ಲ, ಅಷ್ಟು ವಿನಯ. ಅಂತಹ ಅಂಬರೀಷ ಚಕ್ರವರ್ತಿಯ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಅಂಬರೀಷ ಸಗರ ಗಯನಾಹುಷಾದ್ಯಾಹ. ಸಗರ ಸಗರ ಚಕ್ರವರ್ತಿ ಕೂಡ ಅವನು ಸೂರ್ಯವಂಶದಲ್ಲೇ ಬಂದಿರುವ ಇನ್ನೊಬ್ಬ ರಾಜ. ಹರಿಶ್ಚಂದ್ರನ ಮಗ ಬಾಹುವಿನ ಮಗ ಸಗರ. ಆ ಇವನಿಗೆ ಸಗರ ಅಂತ ಹೆಸರು ಬರ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ, ಬಾಹುರಾಜ ಯುದ್ಧದಲ್ಲಿ ಸೋತೋಗ್ಬಿಡ್ತಾನೆ. ಸೋತಾದ ಮೇಲೆ ಏನಾಗುತ್ತೆ, ಆ ಹರಿಹಯರು ಅಂತ ಇರ್ತಾರೆ, ಆ ಹರಿಹಯರಿಂದ ಇವನು ಪರಾಜಿತನಾಗ್ತಾನೆ. ಆ ಸಗರನ ಬಾಹುರಾಜನ ಹೆಂಡತಿ ಯಾದವಿ, ಅವರಿಬ್ಬರೂ ಕೂಡ ಏನಾಗುತ್ತೆ, ಔರ್ವರ ಆಶ್ರಮದಲ್ಲಿ ಇರ್ತಾರೆ. ಯಾಕೆಂದ್ರೆ ಹೈಹಯರಿಂದ ಅವರು ಪರಾಜಿತರಾದ ಮೇಲೆ ಆಶ್ರಮಕ್ಕೆ ಹೋಗ್ತಾರೆ. ಆ ಔರ್ವರ ಆಶ್ರಮದಲ್ಲಿ ಇರ್ತಾರೆ. ಅಲ್ಲಿ ಈ ಯಾದವಿ ಅಂತ ಏನು ಹೆಂಡತಿ ಇರ್ತಾಳೆ, ಅವಳು ಗರ್ಭಿಣಿಯಾಗಿರ್ತಾಳೆ.
ಈ ಸಗರನಿಗೆ ಅನೇಕ ಹೆಂಡಂದ್ರೆ ಇರ್ತಾರೆ. ಈ ಒಬ್ಬಳಲ್ಲಿ ಮಾತ್ರ ಏನು ಈ ಗರ್ಭಾಧಾರಣೆ ಆಯಿತು, ಮಗು ಬೆಳೀತಾ ಇದೆ, ಅವ್ರಿಗೆಲ್ಲ ಸಹಿಸ್ಕೊಳ್ಳಿಕ್ಕಾಗಲ್ಲ. ಯಾರಿಗೆ? ಬೇರೆ ಪತ್ನಿಯರಿಗೆ. ಅವ್ರೇನ್ ಮಾಡ್ತಾರೆ, ಆ ಆ ಆ ಇವಳಿಗೆ ಯಾದವಿಗೆ ವಿಷವನ್ನು ಕೊಟ್ಬಿಡ್ತಾರೆ. ವಿಷವನ್ನು ಕೊಟ್ಟಾಗ ಆ ಗರ್ಭಸ್ಥದಲ್ಲಿರುವ ಶಿಶು ಆ ವಿಷವನ್ನ ಪಾನ ಮಾಡಿ ಬದುಕಿರುತ್ತೆ. ಔರ್ವ ಋಷಿಗಳ ಒಂದು ತಪಸ್ಸಿನ ಪ್ರಭಾವದಿಂದ ಆ ಮಗು ಬದುಕಿರುತ್ತೆ. ಅವನೇ ಹುಟ್ಟಾದ ಮೇಲೆ ಅವನಿಗೆ ಸಗರ ಅಂತ. ಗರ ಅಂದ್ರೆ ವಿಷ. ಗರ ಗರೇಣ ಸಹಿತ ಜಾತಃ. ಆ ವಿಷದಿಂದ ಕೂಡಿದ್ದಾಗಿಯೇ ಅವನು ಹುಟ್ಟುತ್ತಾನೆ. ಆದ್ದರಿಂದ ಅವನಿಗೆ ಸಗರ ಸಗರ ಅಂತ ಹೆಸರು ಬರುತ್ತೆ. ಅವನು ಕೂಡ ದೊಡ್ಡ ರಾಜ. ಆ ಸಗರನ ಮಗನೇ ಭಗೀರಥ. ಆ ಸಗರನ 60,000 ಮಕ್ಕಳು ಏನು ಸತ್ತೋಗ್ತಾರೆ, ಆ ಆ ಮಕ್ಕಳನ್ನ ಬದುಕಿಸ್ತವನೇ ಅವನ ಮಗ ಆ ಭಗೀರಥ. ಭಗೀರಥ ಅಂದ್ರೆ ಅವನ ಮಗ ಅಲ್ಲ, ಸಾಕ್ಷಾತ್ ಮಗ ಅಲ್ಲ, ಮಗನ ಅಸಮಂಜಸ ಅಸಮಂಜಸ ಅಂತ ಬರ್ತಾನೆ. ಆಮೇಲೆ ಅವನ ಮಗ ಭಗೀರಥ. ಒಟ್ಟು ಈ ಸಗರ ಚಕ್ರವರ್ತಿಯು ಕೂಡ ದೊಡ್ಡ ಜ್ಞಾನಿನೇ. ಮುಂದೆ ಗಯನಾಹುಷಾದ್ಯಾಹ ಅಂತ ಇದೆ ಶ್ಲೋಕದಲ್ಲಿ. ಗಯ ಅಂತ ಇವನು ಕೂಡ ದೊಡ್ಡ ರಾಜ. ಈ ಅಮೂರ್ತರಯೋ ದಿಲೀಪಃ ಅಂತ ಬರುತ್ತೆ ಇದೇ ಶ್ಲೋಕದಲ್ಲಿ ಕೊನೆಯಲ್ಲಿ. ಅಮೂರ್ತರಯ ಅಂತ ಒಬ್ಬ ರಾಜ, ಅವನ ಮಗನೇ ಗಯ. ಇವನು ಚಂದ್ರವಂಶದಲ್ಲಿ ಬಂದಿರ್ತಾನೆ. ಈ ಗಯನ ಮಹಾತ್ಮೆ ಏನು ಅಂತಂದ್ರೆ ಅದು ಬಹಳ ಅದ್ಭುತ. ವಸ್ತುತಃ ಗಯ ಅನ್ನೋ ಹೆಸರಿನಿಂದ ಅನೇಕ ರಾಜರು ಆ ಈ ರಾಮಾಯಣ ಮಹಾಭಾರತದಲ್ಲಿ ಬರುತ್ತೆ. ಎಲ್ಲರೂ ದೊಡ್ಡವರೇನೆ, ಯಾರನ್ನ ಬೇಕಾದ್ರೆ ಇಟ್ಕೊಳ್ಬಹುದು. ಆದ್ರೆ ಭಾಗವತದಲ್ಲೇ ಗಯನ ಒಂದು ಕತೆ ಬರುತ್ತೆ. ಅವನು ಗಯ ರಾಜರ್ಷಿ. ಆ ರಾಜರ್ಷಿ ಅಂತಂದ್ರೆ ರಾಜನೂ ಹೌದು ಋಷಿನೂ ಹೌದು ಅಂತ. ವಿಷ್ಣುವಿನ ಅಂಶದಿಂದ ಕೂಡಿರ್ತಾನೆ ಆ ಗಯ. ಹೇಗೆ ಋತುಚಕ್ರವರ್ತಿಯಲ್ಲಿ ರಾಜರಾಜೇಶ್ವರ ಎನ್ನುವ ಪರಮಾತ್ಮನ ಒಂದು ಇದಿದೆ, ರೂಪ ಇದೆ. ಅದರಂತೆ ಆ ಇವನು ಕೂಡ ಯಾರು ಆ ಗಯನಲ್ಲೂ ಕೂಡ ಪರಮಾತ್ಮನ ಅಂಶ ಇದೆ. ಅವನು ಎಷ್ಟು ಅವನಲ್ಲಿ ಪರಮಾತ್ಮನ ಸನ್ನಿಧಾನ ಅಂತಂದ್ರೆ, ಆ ಗಯ ರಾಜರ್ಷಿ ಏನಿರ್ತಾನೆ ಅವನ ಕೈಯಲ್ಲಿ ಮತ್ತು ಕಾಲಲ್ಲಿ ಚಕ್ರಶಂಕ ಚಿಹ್ನೆಗಳಿರುತ್ತೆ. ಅವನ ಕೈಯಲ್ಲಿ ಚಕ್ರಶಂಕ, ಪಾದದಲ್ಲಿ ಚಕ್ರಶಂಕ. ಹೀಗೆ ಅಂದ್ರೆ ಅಷ್ಟು ದೊಡ್ಡ ದೊಡ್ಡ ಚಕ್ರವರ್ತಿಗಳಿಗೆ ಆ ತರಹ ಒಂದು ಚಿಹ್ನೆಗಳಿರುತ್ತೆ. ಭರತ ಚಕ್ರವರ್ತಿಗೂ ಕೂಡ ದುಷ್ಯಂತನ ಮಗ ಭರತ, ಅವನ ಕಥೆಯಲ್ಲೂ ಕೂಡ ಇದು ಬಂದಿದೆ. ಅವನಲ್ಲೂ ಕೈಯಲ್ಲಿ ಚಕ್ರಶಂಕ ಚಿಹ್ನೆಗಳಿತ್ತು ಅಂತ. ಅಂತಹ ಒಂದು ದೊಡ್ಡ ರಾಜ ಗಯ ತನ್ನ ಸ್ವಧರ್ಮದಿಂದ ಪ್ರಜಾಪಾಲನೆಯನ್ನ ಮಾಡ್ತಾ ಇದ್ದ. ವಿಷ್ಣುವಿನಲ್ಲಿ ಪರಮಭಕ್ತಿ. ವಿಷ್ಣುವಿನ ಭಕ್ತರಾದ ಜ್ಞಾನಿಗಳ ಸೇವೆಯನ್ನ ಮಾಡಿ ಅವನು ಆ ಸೇವಾ ಫಲದಿಂದ ಭಕ್ತಿಯನ್ನ ಪಡೆದಿದ್ದ. ಇಲ್ಲೇ ಭಾಗವತ ಸಾರೋದ್ಧಾರದಲ್ಲೇ ಮಹತ್ ಸೇವಾ ಪ್ರಕರಣ ಅಂತ ಬಂದಿತ್ತು. ದೊಡ್ಡವರ ಸೇವೆಯನ್ನ ಮಾಡಿ ಗಳಿಸುವ ಭಕ್ತಿ ಏನಿದೆಯಲ್ವಾ, ಅಂದ್ರೆ ಅದರ ಫಲದಿಂದ ಬರುವ ಭಕ್ತಿ, ಅದು ಒಂತರಹ ಶಾಶ್ವತವಾದ ಭಕ್ತಿ, ಪರಮಾತ್ಮನಿಗೆ ಅತ್ಯಂತ ಪ್ರೀತಿಕರವಾದ ಭಕ್ತಿ. ಅಂದ್ರೆ ಭಕ್ತಿಗೆ ಅನೇಕ ಅವೆನ್ಯೂಸ್, ಅದನ್ನು ಸಂಪಾದನೆ ಮಾಡಲಿಕ್ಕೆ ಅನೇಕ ಮಾರ್ಗಗಳಿದೆ. ಆದರೆ ಜ್ಞಾನಿಗಳ ಒಂದು ಸೇವೆಯಿಂದ ಬರುವ ಭಕ್ತಿ ಇದೆಯಲ್ವಾ, ಅದು ಗಟ್ಟಿಯಾದ ಸ್ಟ್ರಾಂಗ್ ಭಕ್ತಿ. ಅದು ಅವನು ಆ ಜ್ಞಾನಿಗಳ ಸೇವೆಯಿಂದ ಬಂದ ಭಕ್ತಿಯಿಂದ ಅವನ ಮನಸ್ಸು ಬಹಳ ಶುದ್ಧವಾಗಿತ್ತು. ಅದರಿಂದ ಅವನು ಶುದ್ಧವಾದ ಮನಸ್ಸಿನಿಂದ ತನ್ನ ಪ್ರಜೆಗಳ ರಕ್ಷಣೆಯನ್ನ
ಮಾಡ್ತಾ ಇದ್ದ. ಮಾಡಿ ಅವನು ಒಂದು ಸ್ವಲ್ಪವೂ ಕೂಡ ಅ- ಅಭಿಮಾನ ಇರಲಿಲ್ಲ. ತಾನು ರಾಜ, ತಾನು ಪ್ರಜೆಗಳನ್ನ ಪರಿಪಾಲನೆ ಮಾಡ್ತಾ ಇದ್ದೇನೆ, ನನ್ನ ಮಾತಿನ ಕೇಳಬೇಕು, ನನ್ನ ಮಾತಿನಿಂದ ಇವರೆಲ್ಲರೂ ಸುಖವಾಗಿದ್ದಾರೆ ಅಂತ ಯಾವುದೇ ರೀತಿಯಲ್ಲಿ ಪ್ರಜಾಪಾಲನೆ ಮಾಡುವ ವಿಷಯದಲ್ಲಿ ತನ್ನಲ್ಲಿ ಅಭಿಮಾನವನ್ನೇ ಇಟ್ಟುಕೊಂಡಿರಲಿಲ್ಲ. ಆ ಅಭಿಮಾನವನ್ನೆಲ್ಲ ತೊರೆದು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಹೇಗೆ ನಾವು ಒಂದು ಮನೆಯಲ್ಲಿ ಹೋಮ ಅಂತ ಮಾಡಿದ್ರೆ ಆ, ಅದನ್ನ ಕೊನೆಯಲ್ಲಿ ಎಸ್ ಮಿಥ್ಯಾಚನ ಮುಕ್ತ್ಯ ಅಂತ ಹೇಳಿ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತೀವಲ್ವಾ. ಆ ತರಹ ಅವನು ತನ್ನ ಇಡೀ ಜೀವನವನ್ನೇ, ಅಂದ್ರೆ ರಾಜ ಆದ್ರಿಂದ ಪ್ರಜೆಗಳ ರಕ್ಷಣೆ, ಆ ಪ್ರಜೆಗಳ ರಕ್ಷಣೆಯನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಸಮರ್ಪಣೆ ಮಾಡುವುದು ಅಂದ್ರೇನು? ಒಂದು ಯಾವ ಕ್ಷಣದಲ್ಲೂ ಕೂಡ ನಾನು ಈ ಕೆಲಸವನ್ನ ನನ್ನ ಒಂದು ಮಹಿಮೆಯಿಂದ ಮಾಡ್ತಾ ಇದ್ದೀನಿ ಅನ್ನುವ ಒಂದು ಅನುಸಂಧಾನವನ್ನ ಬಿಟ್ಟು ಪರಮಾತ್ಮನೇ ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಎನ್ನುವ ಮನಸ್ಸನ್ನ ಅವನು ಪಡೆದಿದ್ದ. ಇದಿಷ್ಟು ನಾನೇನು ಹೇಳ್ತಾ ಇದ್ದೀನಿ ಎಲ್ಲ ಭಾಗವತದಲ್ಲೇ ಬಂದಿರುವ ಪಂಚಮಸ್ಕಂದದಲ್ಲಿ ಅವನ ಕತೆ ಬಂದಿದೆ. ಭಾಗವತ ಹೇಳುತ್ತೆ ಆ ಗಯ ಎಷ್ಟು ಧರ್ಮದಿಂದ ಪರಿಪಾಲನೆ ಮಾಡ್ತಾ ಇದ್ದ ಅಂತಂದ್ರೆ, ಗಯಂ ನೃಪಃ ಕಂ ಪ್ರತಿಯಾತಿ ಕರ್ಮಭಿಃ ಯಜ್ವಾಭಿಮಾನಿ ಬಹುವಿದ್ ಧರ್ಮಗೋಪ್ತಾ. ಪರಮಾತ್ಮನ ಸನ್ನಿಧಾನ ವಿಶೇಷ ಪಾತ್ರನಾದ ಆ ಗಯನನ್ನ ಅವನ ಕರ್ಮಗಳು, ಅಂದ್ರೆ ಅವನು ಮಾಡುತ್ತಿರುವ ದಾನ ಧರ್ಮಗಳಿರಬಹುದು, ಯಜ್ಞಯಾಗಾದಿಗಳು, ಪ್ರಜಾಪಾಲನೆ ಮೊದಲಾದ ಕರ್ಮಗಳನ್ನ ದೇವತೆಗಳು ಬಿಟ್ಟು ಇನ್ಯಾವ ಮನುಷ್ಯರು ತಾನೇ ಅದನ್ನ ಮಾಡ್ಲಿಕ್ಕಾಗತ್ತೆ ಅಂತ ಆ ಗಯನ ಒಂದು ಮಹಿಮೆಯನ್ನ ಕೊಂಡಾಡತ್ತೆ. ಇದಕ್ಕೆ ಈ ಸಂದರ್ಭದಲ್ಲಿ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಆ ಗಯನ ಮಹಿಮೆಯನ್ನು ಹೇಳಬೇಕಾದ್ರೆ, ಪ್ರಿಯವ್ರತೋ ಗಯಶ್ಚೈವ ಕರ್ಮದೇವ ಸಮೋ ಗುಣೈಹಿ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಅಂದ್ರೆ ಗಯ ಮಹಾರಾಜ ಅವನು ಕರ್ಮಜ, ಅವನು ಕರ್ಮ ಎಷ್ಟು ಮಾಡ್ತಾ ಇದ್ದ, ಎಷ್ಟು ದೇವರಿಗೆ ಪ್ರೀತಿ ಆಗಿತ್ತಪ್ಪ ಅಂತಂದ್ರೆ, ಅವನು ಮತ್ತು ಪ್ರಿಯವ್ರತ ಮಹಾರಾಜ ಅವನು ದೊಡ್ಡ ಚಕ್ರವರ್ತಿ, ಅವರೆಲ್ಲ ಕರ್ಮಜ ದೇವತೆಗಳಿಗೆ ಸಮಾನರು. ಅಂದ್ರೆ ಕರ್ಮದಿಂದ, ಅವರು ಮಾಡುವ ಕರ್ಮದಿಂದ ಆ ದೇವತೆಗಳ ಒಂದು ಕೋಟಿಯಲ್ಲಿ ಅವರು ಸೇರ್ಕೊಂಡಿದ್ರು. ಅಷ್ಟು ದೊಡ್ಡ ಚಕ್ರವರ್ತಿ ಗಯ ಅಂತ. ಆ ಗಯನ ಬಗ್ಗೆ ಆ ಭಾಗವತದಲ್ಲೇ ಬಂದಿರುವ ಅನೇಕ ವಿಷಯಗಳು. ಅವನು ಎಷ್ಟು ಚೆನ್ನಾಗಿ ರಾಜ್ಯ ಮಾಡ್ತಾ ಇದ್ದ ಅಂದ್ರೆ, ದಕ್ಷ ಪ್ರಜಾಪತಿಯ ಕನ್ಯೆಯರು, ಕಾಂತಿ, ಶ್ರೀವಾಕ್ ಅಂತ ಅನೇಕ ಕನ್ಯೆಯರು ಅವನಿಗೆ ಅನೇಕ ನೀರಿನಿಂದ ವೇದೋಕ್ತ ಮಂತ್ರಗಳಿಂದ ಗಯನಿಗೆ ಅಭಿಷೇಕವನ್ನು ಮಾಡ್ತಾರೆ. ಅಂದ್ರೆ ಗಯನಲ್ಲಿ ಪರಮಾತ್ಮನ ಅಂಶ ಎಷ್ಟಿತ್ತಪ್ಪ, ಅವನ ಆವೇಶ ಎಷ್ಟಿತ್ತು ಅಂತಂದ್ರೆ, ಆ ಪರಮಾತ್ಮ ಅಷ್ಟು ಸಂತೋಷ ಪಟ್ಟಿದ್ದ ಅಂತ ಅದಕ್ಕೆ ಒಂದು ಕುರುಹು, ಗಮಕ, ಲಿಂಗ, ಜ್ಞಾಪಕ ಇದು ಏನು, ಆ ದಕ್ಷ ಕನ್ಯೆಯರು ಬಂದು ಇವನಿಗೆ ಅಭಿಷೇಕ ಮಾಡ್ತಾರೆ. ಆ ಧರಾದೇವಿ ಅಂದ್ರೆ ಭೂದೇವಿ, ಅವಳು ಅವನು ಕೇಳಿದ್ದಷ್ಟು, ಗಯ ಕೇಳಿದ್ದಷ್ಟು ಆ ತನ್ನ ರಾಜ್ಯದಿಂದ ಅಷ್ಟು ಸಮೃದ್ಧಿ, ಎಷ್ಟು ಬೇಳೆ ಬೇಕೋ ಅಷ್ಟು ಬೇಳೆ, ಎಷ್ಟು ಸಂಪತ್ತು ಬೇಕೋ ಭೂಮಿಯಿಂದ ಅಷ್ಟು ಸಂಪತ್ತನ್ನ ಕೊಡ್ತಾ ಇದ್ರು. ಹೇಗೆ ಅಂದ್ರೆ, ಒಂದು ಹಸು ತನ್ನ ಕರುವಿಗೆ ಕೊಡುವಂತೆ, ಕರುವಿಗೆ ಹಸುವಿಗೆ ತನ್ನ ಕರುವಿನ ಮೇಲೆ ಬಹಳ ಪ್ರೀತಿ. ಆ ತನ್ನ ಕರುವಿಗೆ ಎಷ್ಟು ಕೊಡಬೇಕೋ, ಏನು ಆ ಹಾಲನ್ನ ಪ್ರೀತಿಯಿಂದ ಹೇಗೆ ಕೊಡುತ್ತೋ ಅದರಂತೆ ಈ ಗಯ ಮಹಾರಾಜ ತನ್ನ ಕರುವಂತೆ ಆ ಭೂದೇವಿ
ಆ ತನ್ನ ಭೂಮಿಯಿಂದ ಅನೇಕ ಸಂಪತ್ತನ್ನ ಆ ಗಯ ರಾಜ್ಯವಾಳ್ತಿರ್ಬೇಕಾದ್ರೆ ಕೊಡ್ತಾನೆ. ಇನ್ನೂ ಹೇಳ್ತಾರೆ, ಆ ಗಯ ಏನೇನು ಕರ್ಮಗಳು ಮಾಡ್ತಾ ಇದ್ನಲ್ವಾ, ಅಂದ್ರೆ ಯಜ್ಞ ಯಾಗ ದಾನ ಏನೇ ಇರಲಿ ಪ್ರಜಾಪಾಲನೆ, ಆ ಯಾವ ಕರ್ಮಗಳಿಂದಲೂ ಕೂಡ ಅವನು ಸ್ವಲ್ಪವೂ ಫಲವನ್ನು ಬಯಸ್ತಾ ಇರಲಿಲ್ಲ. ನಾವು ಒಂದು ಸಣ್ಣ ಪವಮಾನ ಹೋಮ ಮಾಡ್ತೀವಿ ಅಂದ್ರೆ ಆ ಪವಮಾನ ಹೋಮ ಒಂದು ಆ 1.5 hours 2 ತಾಸಿರುತ್ತೆ. ನಮ್ದು ಸಂಕಲ್ಪನೆ 3 ತಾಸಿರುತ್ತೆ. ಸಂಕಲ್ಪದಲ್ಲಿ ಅದು ಬೇಕು ಇದು ಬೇಕು, ಆ ಕೊನೆಯಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಾದಿ ಸಿದ್ಧಾಮೃತಂ ಅಂತ ಸೇರಿಸಿರ್ತಾರೆ ಪುರೋಹಿತರು. ಒಟ್ಟು ನಮಗೆ ಸಂಕಲ್ಪದಲ್ಲೇನೆ ಅಷ್ಟು ಕೇಳ್ಕೊಳ್ಳುವಷ್ಟಿರುತ್ತೆ. ಆದರೆ ಈ ಗಯ ಮಹಾರಾಜ ಮಾತ್ರ ಯಾವ ಒಂದು ಕಾಮನೆಯನ್ನು ಇಟ್ಕೊಳ್ಳದೇನೆ ಅಷ್ಟೂ ಕರ್ಮಗಳನ್ನು ಮಾಡ್ತಾ ಇದ್ದ. ಅದಕ್ಕೆ ಭಾಗವತ ಹೇಳುತ್ತೆ, ಈ ಗಯ ಮಹಾರಾಜ ಅವನು ಎಷ್ಟು ಒಳ್ಳೆಯವನಪ್ಪ, ಧಾರ್ಮಿಕ ರಾಜ ಅಂದ್ರೆ ಆ ವೇದೋಕ್ತ ಕರ್ಮಾಭಿಮಾನಿ ದೇವತೆಗಳು ಅಕಾಮಸ್ಯಾಪಿ ಗಯ ಮಹಾರಾಜಸ್ಯ, ಅವನ ಗಯನಿಗೆ ಯಾವ ಕಾಮನೆಗಳು ಇರಲಿಲ್ಲ, ಆದ್ರೂ ಎಲ್ಲಾ ಕಾಮನೆಗಳನ್ನು ಕೊಡ್ತಾ ಇತ್ತು. ಅಂದ್ರೆ ಇದು ನಮ್ಮ ಆಚಾರ್ಯರು ಹೇಳುವ ಸಿದ್ಧಾಂತ ಏನಂದ್ರೆ, ನಿಷ್ಕಾಮಪೂರ್ವಕವಾಗಿ ಕರ್ಮಗಳನ್ನ ಮಾಡಿದರೆ ಪರಮಾತ್ಮ ಪ್ರೀತನಾಗಿ ಮೋಕ್ಷವನ್ನ ಕೊಟ್ಟೇ ಕೊಡ್ತಾನೆ. ಮೋಕ್ಷವನ್ನ ಏನಪ್ಪಾ ನಾವು ಕೇಳದೆ ಹೋದರೆ ಅವನು ಕೊಡೋದೇ ಇಲ್ಲ, ನಮಗೆ ಬೇಕಾಗಿರೋ ಕಾಮನೆಗಳು ಅಂತ ಎಂದೂ ಆಗೋದಿಲ್ಲ. ಕಾಮನೆಗಳು ಐಹಿಕ ಕಾಮನೆಗಳು ಅಂತ ಏನಿರುತ್ತೆ ಅದು ಕೂಡ ನಿಷ್ಕಾಮ ಕರ್ಮದಿಂದ ಅದು ಸಿಗತ್ತೆ. ಅದು ನಮ್ಮ ಆಚಾರ್ಯರ ಸಿದ್ಧಾಂತ. ಅದನ್ನ ಇಲ್ಲಿ ಆ ಗಯ ಮಹಾರಾಜನ ಕಥೆಯನ್ನ ಹೇಳಬೇಕಾದ್ರೆ ಭಾಗವತ ಹೇಳುತ್ತೆ, ವೇದೋಕ್ತ ಕರ್ಮಣಃ ಅಕಾಮಸ್ಯಾಪಿ ಗಯಸ್ಯ, ಅವನಿಗೆ ಯಾವ ಕಾಮನೆಗಳಿಲ್ಲದೆ ಹೋದ್ರೂ ನಿಷ್ಕಾಮವಾಗೇ ಮಾಡ್ತಾ ಇದ್ರು ಕೂಡ ಆ ಕರ್ಮದಿಂದ ಸಕಾಮವಾಗಿ ಮಾಡಿದಾಗ ಯಾವ ಫಲಗಳು ಬರಬೇಕೋ ಆ ಎಲ್ಲಾ ಫಲಗಳು ಕೂಡ ಸಿಗ್ತಾ ಇತ್ತಂತೆ ಈ ಗಯ ಮಹಾರಾಜನಿಗೆ. ಅದು ನಮ್ಮ ಆಚಾರ್ಯರು ಹೇಳುವ ಸಿದ್ಧಾಂತಕ್ಕೆ ಸರಿ ಹೋಗುತ್ತೆ. ಇನ್ನ ರಾಜರು ಕೂಡ ಅವನಿಗೆ ಎಲ್ಲ ತರಹದ ಕಪ್ಪ ಕಾಣಿಕೆಗಳನ್ನ ಕೊಡ್ತಾ ಇದ್ರು. ಪ್ರಜೆಗಳು ಕೂಡ ಅವನಿಗೆ ಕರವನ್ನು ಕೊಡ್ತಾ ಇದ್ರು. ಭಾಗವತ ಹೇಳಬೇಕಾದ್ರೆ ಹೇಳುತ್ತೆ, 1/6 1/6 ಅವ್ರು ಏನು ಸಂಪಾದನೆ ಮಾಡ್ತಾ ಇದ್ರು 1/6 ಅಂದ್ರೆ 16%. ನಾವೀಗ ಟ್ಯಾಕ್ಸ್ ಕಟ್ಟೋದು ಜಾಸ್ತಿ ಬ್ರಾಕೆಟ್ ಅಲ್ಲಿರೋರು 33%. ಆದ್ರೆ ಆವಾಗಿನ ಪ್ರಜೆಗಳು ಅವನಿಗೆ 16% ಟ್ಯಾಕ್ಸ್ ಕೊಡ್ತಾ ಇದ್ರು ಅಂತ. ಆ ಪರಮಾತ್ಮ ಅವನ ಮೇಲೆ ಬಹಳ ಸಂತೋಷ ಹೊಂದಿದ್ದ. ಯತ್ ಪ್ರೀಣನಾತ್ ಬರ್ಹಿಷಿ ದೇವತಿರ್ಯಂ ಮನುಷ್ಯವೀರು ತೃಣಮಾವಿರಿಂಚಾತ್ ಪ್ರಿಯೇತ ಸದ್ಯ ಸಹಿ ವಿಶ್ವಯೇಷಃ ಪ್ರೀತಸ್ವಯಂ ಪ್ರೀತಿಮಗಾತ್ ಗಯಸ್ಯ. ಗಯ ಮಹಾರಾಜ ಅವನು ಮಾಡುವ ಕರ್ಮಗಳಿಗೆ ಭಗವಂತ ಎಷ್ಟು ಪ್ರೀತನಾಗಿದ್ದ, ಎಲ್ಲವನ್ನೂ ಕೊಡ್ತಾ ಇದ್ದ. ಅದೇ ಸರಿ, ಯಾತಿಕ್ಕಷ್ಟೊಂದು ಅವನ ಮೇಲೆ ಪ್ರೀತಿ? ಏನವನು ದಾನ ಮಾಡ್ತಾ ಇದ್ದ ಅಂತನೋ, ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಇದ್ದ ಅಂತನೋ, ಅಥವಾ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ದ ಅಂತನೋ, ಯಾತಿಕ್ಕೆ ಅವನ ಮೇಲೆ ಅಷ್ಟೊಂದು ಪ್ರೀತಿ ಪರಮಾತ್ಮನಿಗೆ ಅಂತ ಕೇಳಿದ್ರೆ,
ಭಾಗವತ ಹೇಳುತ್ತೆ, ಆ ಗಜ ಮಹಾರಾಜ ಒಂದು ಹುಲ್ಲನ್ನು ಹಿಡ್ಕೊಂಡು, ಹುಲ್ಲು ಅಂದ್ರೆ ಹುಲ್ಲಿನಲ್ಲಿರೋ ಜೀವ ಅಂತ ಇಟ್ಕೊಳ್ಳೋಣ, ಅಲ್ಲಿಂದ ಹಿಡ್ಕೊಂಡು ಬ್ರಹ್ಮದೇವರವರೆಗೆ ಸಮಸ್ತ ಜಗತ್ತಿನಲ್ಲಿರುವ ಚೇತನ ವರ್ಗಕ್ಕೆ ಅವನು ತೃಪ್ತಿಪಡಿಸ್ತಾ ಇದ್ನಂತೆ. ಅಂದ್ರೆ ಇದೊಂದು ನಮ್ಗೆಲ್ಲ ಪಾಠ. ಏನು, ನಾವೇನ್ ಅನ್ಕೊಂಡ್ಬಿಡ್ತೀವಿ, ಆ ಕೇವಲ ಒಂದು ಒಂದು ಉತ್ಸವ ಅಂತಾದ್ರೆ ಆ ಏನೋ ಬ್ರಾಹ್ಮಣರು ಸ್ವಾಮಿಗಳು ಯಾರನ್ನೋ ಕರೆಸಿರ್ತಾರೆ, ಅವರು ಸಂತೋಷ ಪಡಿಸ್ತೀವಿ. ಎಲ್ಲರನ್ನೂ ಸಂತೋಷ ಪಡಿಸೋದಿಲ್ಲ ಒಂದೇ ತರಹ. ಅಲ್ಲ, ಒಂದೇ ತರಹ ಸಂತೋಷ ಪಡಿಸ್ಬೇಕು ಅಂತಿಲ್ಲ. ಜ್ಞಾನಿಗಳು ಸಂತೃಪ್ತರಾದರೆ ಅದಕ್ಕೆ ಜಾಸ್ತಿ ಪುಣ್ಯ. ಆದರೆ ಎಲ್ಲರನ್ನೂ ಅವರವರ ಯೋಗ್ಯತೆಗೆ, ಅವರವರಿಗೆ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದರಂತೆ ಅವರನ್ನೂ ಎಲ್ಲರನ್ನೂ ಸಂತೋಷ ಪಡಿಸ್ಬೇಕು. ಈ ಗಯ ಮಹಾರಾಜ ಒಂದು ಹುಲ್ಲಿಂದ ಹಿಡ್ಕೊಂಡು ದೇವತೆಗಳು, ತಿರ್ಯಕ್ ಪ್ರಾಣಿಗಳು, ಮನುಷ್ಯರು, ವೀರು ತೃಣಂ, ವೀರು ಅಂದ್ರೆ ಬಳ್ಳಿಗಳು. ಈಗ ನಾವು ಮನೆಯಲ್ಲಿ ಗಿಡ ಇರುತ್ತೆ, ಗಿಡಕ್ಕೆ ನೀರು ಹಾಕ್ತೀವಿ. ಆ ಗಿಡಕ್ಕೆ ನೀರು ಹಾಕೋದ್ರಿಂದ ಗಿಡ ಅಭಿಮಾನಿ ದೇವತೆಗಳಿಗೆ ಒಂದು ಸಂತೋಷ ಆಗುತ್ತೆ, ಅಲ್ಲಿರೋ ಜೀವರಿಗೆ ಒಂದು ಸಂತೋಷ ಆಗುತ್ತೆ. ಹೀಗೆ ಯಾವ ಯಾವುದು ಚೇತನಗಳು ಬೇರೆ ಬೇರೆ ಅಧಿಷ್ಠಾನದಲ್ಲಿ ಇದ್ದಾರೋ ಆ ಚೇತನರು, ಆ ಜೀವರು, ಆದರೆ ಬ್ರಹ್ಮದೇವರ ಪರ್ಯಂತ ಒಂದು ಹುಲ್ಲಿನಿಂದ ಹಿಡ್ಕೊಂಡು ಬ್ರಹ್ಮದೇವರ ಪರ್ಯಂತ ಎಲ್ಲರನ್ನೂ ತೃಪ್ತಿಪಡಿಸ್ತಾ ಇದ್ದಂತೆ ಆ ಗಯ ಮಹಾರಾಜ. ಆದ್ದರಿಂದ ಭಾಗವತ ಹೇಳುತ್ತೆ, ವಿಶ್ವಪ್ರೀತಶ್ಚೇತ್, ಇಡೀ ವಿಶ್ವವೇ ಆ ಜೀವರು ಅವನಿಗೆ ಅವನಿಂದ ಪ್ರೀತರಾದರು. ಆ ಎಲ್ಲ ಜೀವರಲ್ಲಿರುವ ಪರಮಾತ್ಮ ಸದ್ಯ ಪ್ರೀತಿಂ ಅಗಾತ್. ಆ ಗಯನಿಗೆ ಆ ಕ್ಷಣದಲ್ಲೇ, ಆ ಕ್ಷಣ ಅಂತಂದ್ರೆ ಅವನು ಮಾಡ್ತಾನೇ ಇದ್ದ, ಆದ್ರಿಂದ ಅದೇ ಜನ್ಮದಲ್ಲೇನೆ ಗಯನಿಗೆ ಪರಮಾತ್ಮ ಅಷ್ಟು ಪ್ರೀತನಾಗಿ ಆ ಅವನು ಕೇಳಿದ್ದನ್ನು ಕೊಡ್ತಾ ಇದ್ದ ಅಂತ ಇಡೀ ಕತೆ ಗಯನ ಬಗ್ಗೆ ಭಾಗವತದಲ್ಲೇ ಬಂದಿದೆ. ಅಂತಹ ಗಯ ಮಹಾರಾಜ, ಅವನ ಹೆಸರು ಕೂಡ ಆ ದೇವೈವೇದಂತಿ ಅತಿತರಂತಿ ಚ ದೇವಮಾಯಾಂ ಎನ್ನುವ ಲಿಸ್ಟಲ್ಲಿ ಕೊಟ್ಟಿದ್ದಾರೆ. ಇನ್ನ ನಾಹುಷಾದ್ಯಾಹ, ನಾಹುಷ ಅಂದ್ರೆ ನಹುಷನ ಮಗ. ನಹುಷ ಅಂದ್ರೆ ಅವನು ಇಂದ್ರನ ಒಂದು ಪಟ್ಟದಲ್ಲಿ ಅವನು ಕೂತಿರ್ತಾನೆ. ಇಂದ್ರ ಇಲ್ಲದೆ ಇದ್ದಾಗ ದೇವತೆಗಳ ರಾಜ್ಯದಲ್ಲಿ ನಹುಷನನ್ನ ಕೂಡಿಸಿರ್ತಾನೆ. ಬೇರೆ ಯಾರೂ ಒಪ್ಪಿಕೊಂಡಿರೋದಿಲ್ಲ. ಈ ನಹುಷನನ್ನ ಅವನು ಭೂಮಿ ಮನುಷ್ಯ ರಾಜ, ಅವನನ್ನ ಅಲ್ಲಿ ಕೂಡಿಸಿರ್ತಾರೆ. ಅವನಿಗೆ ಕಲಿವಶಾತ್ ಶಚಿಯ ಒಂದು ಸಂಬಂಧ ಬೆಳೆಸ್ಬೇಕು ಅಂತ ಅವನಿಗೆ ಇಚ್ಛೆ ಬಂದ್ಬಿಡುತ್ತೆ. ಅವನು ಭ್ರಷ್ಟನಾಗಿ ಬೀಳ್ತಾನೆ. ಆ ನಹುಷನ ಮಗ ಯಯಾತಿ, ಅವನು ಕೂಡ ಬಹಳ ಧರ್ಮಿಷ್ಠ ರಾಜ. ಅವನು ಆ ಅದು ಅವನ ಕತೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ಯಯಾತಿಯ ಕತೆ. ದೇವಯಾನಿ ಶರ್ಮಿಷ್ಠ ಅಂತ ಇಬ್ಬರು ಹೆಂಡತಿಯರು. ಶುಕ್ರಾಚಾರ್ಯರ ಮಗಳು ದೇವಯಾನಿ, ಅವಳು ಬ್ರಾಹ್ಮಣ ಸ್ತ್ರೀ. ಆಮೇಲೆ ಶರ್ಮಿಷ್ಠ, ಅವಳು ಕ್ಷತ್ರಿಯ. ಅವರಿಬ್ಬರಿಗೂ ಆಗ್ತಾ ಇರೋದಿಲ್ಲ, ದೇವಯಾನಿ ಮತ್ತು ಶರ್ಮಿಷ್ಠ. ಶುಕ್ರಾಚಾರ್ಯರ ಶಾಪ ಬೇರೆ ಇರುತ್ತೆ ಅವನಿಗೆ, ನೀನು ಶರ್ಮಿಷ್ಠೆ ಜೊತೆ ಕೂಡಿರಬಾರದು ಅಂತ ಹೇಳಿ ಅವಳನ್ನ ದೇವಯಾನಿಗೆ ದಾಸಿಯನ್ನಾಗಿ ಮಾಡಿಬಿಟ್ಟಿರ್ತಾರೆ. ಅಂತಹ ಯಯಾತಿ ರಾಜ ಅವನು ವೃದ್ಧಾಪ್ಯ, ಅವನಿನ್ನೂ ಬಹಳ ಯೌವನದಲ್ಲಿದ್ದಾಗಲೇ ಆ ಶುಕ್ರಾಚಾರ್ಯರ ಶಾಪ ಬಂದೇ ಬಿಡುತ್ತೆ. ಯಾಕೆ, ಶರ್ಮಿಷ್ಠೆಯಲ್ಲಿ 3 ಮಕ್ಕಳನ್ನು ಪಡಿತಾನೆ. ಅದರಿಂದ ಅವನಿಗೆ ವೃದ್ಧಾಪ್ಯ ಬಂದಾಗ ತನ್ನ 5 ಮಕ್ಕಳು, ದೃಶ್ಯ, ಅನುಪೂರು, ಯದು ತುರ್ವಸು ದೇವಯಾನಿ ಮಕ್ಕಳು, ದೃಶ್ಯ, ಅನುಪೂರು ಶರ್ಮಿಷ್ಠೆಯ ಮಕ್ಕಳು, ತನ್ನ ವೃದ್ಧಾಪ್ಯವನ್ನ ತೆಗೆದುಕೊಂಡು ಯೌವನಾವಸ್ಥೆಯನ್ನ ಕೊಡ್ರಿ ಅಂತ ಕೇಳ್ತಾನೆ ಮಕ್ಕಳಿಗೆ. ಯಾಕೆ,
ನನಗೆ ಇನ್ನೂ ವೈರಾಗ್ಯ ಬಂದಿಲ್ಲ, ನಾನು ಇನ್ನೂ ಕೆಲವು ಕಾಲ ಭೋಗವನ್ನು ಮಾಡಬೇಕು ಅಂತ ಇಚ್ಛೆ ಇದೆ ಅಂತ. ಯಾರೂ ಕೊಡೋದಿಲ್ಲ. ಕೊನೆಗೆ 5ನೇ ಕುರು ಎನ್ನುವನು ಆ ತನ್ನ ತಂದೆಯ ಮಾತನ್ನ ತೆಗೆದುಕೊಂಡು, ಅಂದ್ರೆ ಈ 4 ಜನನು ಕೊಡೋದಿಲ್ಲ, 5ನೇ ಆದ ಕುರು ಅವನು ವೃದ್ಧಾಪ್ಯವನ್ನ ತೆಗೆದುಕೊಂಡು ತಂದೆಗೆ ತನ್ನ ಒಂದು ಯೌವನವನ್ನ ಕೊಡ್ತಾನೆ. 1000 ವರ್ಷ ಅವನು ಭೋಗವನ್ನ ಮಾಡಿ ಆಮೇಲೆ ಅವನಿಗೆ ಅನ್ಸತ್ತೆ, ಇದು ಈ ತರಹ ಇನ್ನೂ 1000 ವರ್ಷ ಕೊಟ್ಟರು ಕೂಡ ಭೋಗದಿಂದ, ಐಹಿಕವಾದ ಭೋಗದಿಂದ ಹೊರಗೆ ಬರಬೇಕು ಅಂತ ಅನ್ಸೋದಿಲ್ಲ. ಆದ್ದರಿಂದ ಏನ್ ಮಾಡಬೇಕು, ನಾನು ಈ ಆ ಆ, ವಿಷಯ ಭೋಗದಿಂದ ನಾನಾಗಿಯೇ ಹೊರಗೆ ಬರಬೇಕಷ್ಟೇ ಹೊರತು ಅದಕ್ಕೆ ಅಗ್ನಿಗೆ ತುಪ್ಪವನ್ನು ಹಾಕಿ ಅದನ್ನ ಶಮನ ಮಾಡಬೇಕು ಅಂದ್ರೆ ಆಗತ್ತಾ? ಆಗೋದಿಲ್ಲ ಅಂತ ಅವನು ವೈರಾಗ್ಯವನ್ನ ತಾಳಿ ಆ ಪುರು ಅಂತ ಯಾರೋ ಒಬ್ಬ ಮಗ ಇರ್ತಾನೆ, ಅವನಿಗೆ ರಾಜ್ಯವನ್ನ ಕೊಟ್ಟು ತಂದೆ ಮಾತಿಗೆ ಅವನು ಗೌರವವನ್ನು ಕೊಟ್ಟಿದ್ದಾನೆ ಅಂತ ಅವನೇನ್ ಮಾಡ್ತಾನೆ, ಆ ಪುರುವಿಗೆ ರಾಜ್ಯವನ್ನ ಕೊಟ್ಟು ಅವನು ಕಾಡಿಗೆ ಹೋಗಿ ತಪಸ್ಸನ್ನ ಮಾಡ್ತಾನೆ. ಆಮೇಲೆ ಈ ನಹುಷನ ಯಯಾತಿಯ ಒಂದು ಇದರಲ್ಲೇನೆ, ಏನು ಅವನ ವಂಶದಲ್ಲೇನೆ ಯಾದವರು ಮತ್ತು ಕುರುವಿನ ಮಕ್ಕಳು ಕೌರವರು, ಅವರೇ ಪಾಂಡವ ಕೌರವರು ಅಂತ ಆಗುವುದು. ಆಮೇಲೆ ಗಾಂಧಾರ, ಎಲ್ಲವೂ ಕೂಡ ಈ ನಹುಷನ ಒಂದು ನಾಹುಷ ಅಂದ್ರೆ ಯಯಾತಿಯ ಒಂದು ವಂಶದಲ್ಲೇ ಮುಂದೆ ಅವರೆಲ್ಲ ಬರ್ತಾರೆ. ಈ ಯಯಾತಿಯ ಕತೆ ಇನ್ನೂ ಇದೆ ಮಹಾಭಾರತದಲ್ಲಿ. ಅವನು ಸ್ವರ್ಗಕ್ಕೆ ಹೋಗ್ತಾನೆ, ಸ್ವರ್ಗದಲ್ಲಿ ಮತ್ತೆ ಕೆಳಗಡೆ ಬರ್ತಾನೆ. ಅವನು ಎಷ್ಟು ದಾನ ಧರ್ಮಗಳನ್ನು ಮಾಡಿದ್ದ ಅಂತಂದ್ರೆ ಆ ಅವನಿಗೆ ಇಂದ್ರ ಅವನ ಹತ್ರ ಆ ಮಾತಾಡಿ ಇಷ್ಟು ದಾನ ಧರ್ಮಗಳನ್ನ ಮಾಡಿದ್ದೀಯಾ ಅಂತ ಹೇಳಿದಾಗ ಸ್ವಲ್ಪ ಅಹಂಕಾರ ಬರುತ್ತೆ ಅವನಿಗೆ. ಅಹಂಕಾರದಿಂದ ಅವನನ್ನ ಕೆಳಗಡೆ ಹಾಕಿ ಭೂಮಿಯಲ್ಲಿ ಹಾಕಿ ಮತ್ತೆ ಅವನ ಮೊಮ್ಮಕ್ಕಳಿಂದ ಮೇಲ್ ಹೋಗ್ತಾನವನು. ಒಟ್ಟು ಯಯಾತಿ ಅವನು ದೊಡ್ಡ ರಾಜ. ಆದ್ಯಾಹ ನಾಹುಷಾದ್ಯಾಹ ಅಂತಿದೆ. ಆದಿಪದದಿಂದ ಇಷ್ಟೇ ರಾಜರಲ್ಲ, ಇನ್ನೂ ಅನೇಕ ರಾಜರನ್ನು ಇಟ್ಕೊಳ್ಳಿ ಅಂತ ಭಾಗವತ ಹೇಳ್ತಾ ಇದೆ. ಮುಂದೆ ಮಾಂದ್ರಾತ್ರಲರ್ಕಶತಧನ್ವನರಂತಿ ದೇವವ್ರತೋ ಬಲಿರಮೂರ್ತರಯೋ ದಿಲೀಪಃ. ಇದರಲ್ಲೂ ಒಟ್ಟಿಗೆ ಮಾಂಧಾತ, ಅಲರ್ಕ, ಶತಧನ್ವನ, ರಂತಿದೇವ, ದೇವವ್ರತ ಅಂತ ಇಷ್ಟು ಜನರನ್ನ ತಗೊಂಡಿದ್ದಾರೆ. ಅಲ್ಲಿ ವಸ್ತುತಃ ಬಹುವಚನ ಆಗಬೇಕು. ಮಾಂಧಾತಾಚ ಅಲರ್ಕಶ್ಚ ಶತಧನ್ವನಶ್ಚ ರಂತಿದೇವಶ್ಚ ದೇವವ್ರತಶ್ಚ ದೇವವ್ರತಾಹ ಅಂತ ಆಗ್ಬೇಕು ಕೊನೆಯಲ್ಲಿ. ಆದರೆ ಬೇರೆ ತರಹ ಒಂದು ಸಮಾಸ ಮಾಡಿ ಏಕವಚನ ಇದೆ. ಅಲ್ಲಿ ಮಾಂಧಾತ ಅವನೊಬ್ಬ ರಾಜ, ದೊಡ್ಡ ರಾಜ. ಯುವನಾಶ್ವ ಇವನ ಕಥೆನೂ ಭಾಗವತದಲ್ಲೇ ಬಂದಿದೆ. ಯುವನಾಶ್ವ ಅಂತ ಇವರ ಅಪ್ಪ. ಆ ಯುವನಾಶ್ವನಿಗೆ 100 ಜನ ಹೆಂಡಂದಿರು. ಆದರೆ ಒಬ್ಬರಲ್ಲೂ ಕೂಡ ಅವನಿಗೆ ಸಂತಾನ ಇಲ್ಲ. ಅದಕ್ಕೆ ಅವನಿಗೆ ವೈರಾಗ್ಯ ಬಂದ್ಬಿಡುತ್ತೆ ಯುವನಾಶ್ವನಿಗೆ. ಏನಪ್ಪಾ 100 ಜನ ಮಡದಿಯರಿದ್ರೂ ಕೂಡ ಮುಂದೆ ರಾಜ್ಯವನ್ನ ಆಳುವುದಕ್ಕೆ ಯಾರಿಗೂ ನನಗೆ ಸಂತಾನವೇ ಇಲ್ವಲ್ಲ ಅಂತ ಬಿಟ್ಬಿಟ್ಟು ಸುಮ್ಮನೆ ಕಾಡಿಗೆ ಹೋಗ್ಬಿಡೋಣ ಅಂತ ಅನ್ಕೊಳ್ತಾನೆ. ಆದರೆ ಅವನ ಋಷಿಗಳಿಗೆ ಗೊತ್ತಾಗತ್ತಿದು. ಅವನ ಕಾಲದಲ್ಲಿ ಇದ್ದ ಋಷಿಗಳಿಗೆ ಇವನು ತನ್ನ ಮಕ್ಕಳನ್ನ ಪಡಿದೇನೆ, ರಾಜ್ಯವನ್ನ ಸರಿಯಾಗಿ ಬೇರೆಯವರಿಗೆ ಕೊಡದೇನೆ ಹೊರಟೋಗ್ಬಿಟ್ರೆ ಅವಾಗ ಅರಾಜಕತೆ
ನಮಗೆಲ್ಲ ತೊಂದರೆ ಆಗತ್ತೆ, ಧರ್ಮ ಪರಿಪಾಲನೆ ಆಗೋದಿಲ್ಲ ಅಂತ ಅವ್ರು ಅಂದುಕೊಂಡು ಅವನ ಕೈಲಿ, ಯುವನಾಶ್ವನ ಕೈಲಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸ್ತಾರೆ. ಆ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿದಾಗ ಭೃಗುಗಳೇ ಪುರೋಹಿತರು, ಭೃಗುಗಳು, ಭೃಗು ಋಷಿಗಳು ಪುರೋಹಿತರು. ಅವರು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದ್ದಾರೆ. ಮಾರನೇ ದಿನ ಅದು ಆ ಕಲಶದ ಒಂದು ಆ ಆ, ನೀರನ್ನ ಅವರಿಗೆ, ಆ ಯುವನಾಶ್ವನ ಹೆಂಡತಿಯರಿಗೆ ಕೊಡಬೇಕು. ಇವನು ರಾತ್ರಿ, ಅದರ ಹಿಂದಿನ ದಿನ ರಾತ್ರಿ ಬಹಳ ಬಾಯಾರಿಕೆ ಅಂತ ಹೋಗಿ ಅಲ್ಲೇ ಆ ಕಲಶದಲ್ಲಿದ್ದ ನೀರನ್ನೇ ಕುಡಿದು ಬಿಡ್ತಾನೆ ಪ್ರಮಾದದಿಂದ. ಅವರು ಏನು ಅಭಿಮಂತ್ರಣೆ ಮಾಡಿ ಕೊಡಬೇಕು ಅಂತ ಇದ್ರು, ಆ ಅದನ್ನ ಇವನು ಆ ಕೊಡೋದಿಲ್ಲ. ತನ್ನ ಹೆಂಡತಿಯರಿಗೆ ಕೊಡದೇ ಇರೋ ಹಂಗೆ ತಾನೇ ಕುಡಿದು ಬಿಡ್ತಾನೆ. ಆರ್ ಪುರೋಹಿತರೆಲ್ಲ ಯೋಚನೆ ಮಾಡ್ತಾರೆ, ಓಹೋ ಇದು ದೇವರ ಇಚ್ಛೆ, ಇದು ನಮ್ಮ ಕೈಲಿ ಇಲ್ಲ ಅಂತ ಅನ್ಕೊಂಡು ಏನು ಮಾಡ್ಲಿಕ್ಕಾಗಲ್ಲ, ಯುವನಾಶ್ವನೇ ಮಕ್ಕಳನ್ನ ಪಡಿಬೇಕು, ಅಂತಹ ಒಂದು ಕರ್ಮ ಬಂದಿದೆ ಅಂತ ಅನ್ಕೊಳ್ತಾರೆ. 9 ತಿಂಗಳಾದ್ಮೇಲೆ ಅವನು ಹಡಿತಾನೆ. ಹಡಿದಾಗ ಹೊಟ್ಟೆಯಿಂದ ಒಡೆದು ಬರ್ತಾನೆ. ಅಲ್ಲಿರೋ ಋಷಿಗಳೆಲ್ಲ ಪರಮಾತ್ಮನಿಗೆ ಬೇಡ್ಕೊಳ್ತಾರೆ, ಇವನಿಗೆ ಏನು ಆಗದೆ ಇರಲಿ, ಹೊಟ್ಟೆ ಒಡೆದು ಬರ್ತಾರೆ ಅಂತಂದ್ರೆ ಮತ್ತೆ ಮಗು ಬರುತ್ತೆ ಅಂದ್ರೆ ಇವನು ಸತ್ತೋಗ್ಬೇಕಾಗತ್ತೆ. ಆದ್ರೆ ಆ ಋಷಿಗಳೆಲ್ಲ ಅಷ್ಟು ಮಹಿಮೋಪೇತರು, ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವನಿಗೇನೂ ಆಗೋದಿಲ್ಲ. ಆದ್ರೆ ಹಾಲು ಯಾರು ಕೊಡಬೇಕು, ಕಂ ಧಾಸ್ಯತಿ ಅಂತ ಜಿಜ್ಞಾಸೆ ಮಾಡ್ತಾ ಇರ್ತಾರೆ ಆ ಋಷಿಗಳು. ಆವಾಗ ಆ ಇಂದ್ರ ಆ ಪುತ್ರಕಾಮೇಷ್ಟಿ ಯಾಗ ಮಾಡಿರ್ತಾರಲ್ಲ, ಆ ಪುತ್ರಕಾಮೇಷ್ಟಿ ಯಾಗದಿಂದ ಅದು ಯಾಗ ಎಲ್ಲ ಸಂಪೂರ್ಣ ಆಗಿ ಆ ಕಲಶದ ನೀರನ್ನ ಕೊಡಬೇಕಾಗಿರುತ್ತೆ. ಅಷ್ಟರೊಳಗೆ ಈ ಅಚಾತುರ್ಯ ಆಗೋಗ್ಬಿಟ್ಟಿರುತ್ತೆ. ಆದ್ರೆ ಇಂದ್ರನಿಗೆ ಬಹಳ ಆ ಯಾಗದಿಂದ ಅವನು ಪ್ರೀತನಾಗಿರ್ತಾನೆ. ಅವನೇ ಬಂದು ತನ್ನ ಹೆಬ್ಬೆರಳಲ್ಲಿ ಅಮೃತವನ್ನ, ಹಾಲನ್ನ ಆ ಮಾಂಧಾತನಿಗೆ, ಆ ಕೂಸುವಿಗೆ ಕೊಟ್ಟು, ಮಾಂ ಧಾಸ್ಯತಿ, ನನ್ನ ಹೆಬ್ಬೆರಳಿಂದ ಇವನು ಹಾಲನ್ನ ತಗೊಳೆದುಕೊಳ್ತಾನೆ ಅಂತ ಹೇಳಿ ಅವನಿಗೆ ಮಾಂಧಾತ ಅಂತಾನೆ ಹೆಸರು ಬಂದ್ಬಿಡತ್ತೆ. ವಸ್ತುತಃ ಇಂದ್ರ ಅವನಿಗೊಂದು ಬೇರೆ ನಾಮಕರಣ ಮಾಡಿ ಹೋಗಿರ್ತಾನೆ. ತ್ರಸದ್ದಸ್ಯು ಅಂತ ಅವನ ಹೆಸರು. ತ್ರಸದ್ದಸ್ಯು ಅಂತ ಆ ಮಾಂಧಾತನಿಗೆ ಹೆಸರು. ಆ ತ್ರಸತ್ ಅಂದ್ರೆ ಹೆದರಿಕೆಯನ್ನು ಹುಟ್ಟಿಸುವಂತಹ ದೊಡ್ಡ ದೊಡ್ಡ ರಾಕ್ಷಸರು, ರಾವಣಾದಿಗಳು ಅವರೆಲ್ಲ ಇರ್ತಾರೆ. ಅವರಿಗೆ ಇವನು ರಿಪು. ದಸ್ಯು ಅಂತಂದ್ರೆ ಅವರನ್ನು ಕೂಡ ಸದೆಬಡಿಯುವಂತಹ ಒಂದು ಶಕ್ತಿ ಇವರಲ್ಲಿ ಇದೆ ಅಂತ ಆ ಇಂದ್ರ ಅವನಿಗೆ ತ್ರಸದ್ದಸ್ಯು ಅಂತ ನಾಮಕರಣ ಮಾಡಿರುತ್ತಾರೆ. ಆದ್ರೂ ಈ ಇಂದ್ರನಿಂದ ಇವನು ರಕ್ಷಣೆ ಮಾಡಲ್ಪಟ್ಟಿದ್ದಾನೆ ಅನ್ನುವ ಒಂದು ಕಾರಣದಿಂದ ಇವನಿಗೆ ಮಾಂಧಾತ ಅಂತಾನೆ ಹೆಸರು ಬಂದ್ಬಿಡುತ್ತೆ. ಅವನದ್ರಲ್ಲೂ ಅಷ್ಟೇ ಬಹಳ ಅನೇಕ ಒಂದು ಮಹಿಮೆಗಳನ್ನ ಭಾಗವತ ಹೇಳುತ್ತೆ. ಅವನು ಕೂಡ ಪ್ರಿಯವ್ರತ, ಗಯ ಮೊದಲಾದವರಂತೆ ಸಪ್ತದ್ವೀಪಾಧಿಪತಿ. ಸಪ್ತದ್ವೀಪಾಧಿಪತಿ ಅಂದ್ರೆ ಜಂಬೂದ್ವೀಪ ಒಂದು ದ್ವೀಪ, ನಾವಿರೋದು ಜಂಬೂದ್ವೀಪದಲ್ಲಿ ಒಂದು ಭಾಗ ಭರತ ವರ್ಷ. ಬೇರೆ ಬೇರೆ ವರ್ಷಗಳಿದೆ. ಆ ಬೇರೆ ಬೇರೆ ವರ್ಷಗಳಿಂದ ಸಹಿತವಾದ ಜಂಬೂದ್ವೀಪ, ಅದರಿಂದ ಲವಣ ಸಮುದ್ರ, ಹೀಗೆ ಮುಂದೆ ಹೋಗ್ತಾ ಇರಬೇಕು. 7 ದ್ವೀಪಗಳಿಗೆ ಏಕಚಕ್ರಾಧಿಪತಿ ಇವನು. ಯಾರು? ಈ ಮಾಂಧಾತ. ಅಷ್ಟು ದೊಡ್ಡ ರಾಜ. ಅವನ ಒಂದು ಮಹಿಮೆಯನ್ನ ಹೇಳ್ತಾ ಭಾಗವತ ಹೇಳುತ್ತೆ, ಯಾವತ್ ಸೂರ್ಯ ಉದೇತಿ ಸ್ಮ ಯಾವತ್ ಚಂದ್ರ ಪ್ರತಿಷ್ಠತಿ ಸರ್ವಂ ತದ್ ಯೌವನಾಶ್ವಸ್ಯ ಮಾಂಧಾತು ಕ್ಷೇತ್ರ ಮುಚ್ಚತೆ. ಸೂರ್ಯನ ಬೆಳಕು, ಚಂದ್ರನ ಬೆಳಕು ಎಲ್ಲಿಯ ತನಕ ಹೋಗ್ತಾ ಇತ್ತೋ ಅಷ್ಟೆಲ್ಲವೂ ಕೂಡ ಈ ಯುವನಾಶ್ವನ ಮಗನಾದ ಯೌವನಾಶ್ವ ಅಂದ್ರೆ ಮಾಂಧಾತ, ಅವನ ಆಡಳಿಕೆಯಲ್ಲಿ ಅಷ್ಟೂ ಇತ್ತು. ಅಂದ್ರೆ ಸೂರ್ಯ ಅವನು ಮಾನಸೋತ್ತರ ಪರ್ವತದ ಮೇಲೆ ತಿರುಗ್ತಾ ಇರ್ಬೇಕಾದ್ರೆ ಕೇವಲ ಜಂಬೂದ್ವೀಪದ ಮೇಲೆ, ಅಯ್ಯೋ ಈ ಸಪ್ತದ್ವೀಪದ ಮೇಲೆ ಅವನ ಒಂದು ಬೆಳಕು ಬರುತ್ತೆ ಅಂತ ಅಷ್ಟೇ ಅಲ್ಲ,
ಅಂತರಿಕ್ಷ ಲೋಕ, ಸ್ವರ್ಗಲೋಕದ ತನಕ ಒಂದು ಬೆಳಕಿದೆ ಸೂರ್ಯನದು. ಸ್ವರ್ಗಲೋಕದ ಮೇಲೆ ಬೇರೆ ಬೇರೆ ಇನ್ನ ಲೋಕಗಳಲ್ಲಿ ಸೂರ್ಯನ ಬೆಳಕಿಲ್ಲ. 30 ಲಕ್ಷ ಯೋಜನ ಸೂರ್ಯನ ಬೆಳಕು. ನಾನು ಹೇಳ್ತಾ ಇರೋದು ವರ್ಟಿಕಲ್ ಆಗಿ. ಆ ಭೂಮಿ ಮೇಲೆ ಮಾನಸೋತ್ತರ ಪರ್ವತದಲ್ಲಿ ಅವನು ಸುತ್ತುತ್ತಾ ಇದ್ರೆ ಭೂಮಿಗಂತೂ ಬೆಳಕು ಬಂದೇ ಬರುತ್ತೆ. ಭೂಮಿ ಅಲ್ಲದೇನೆ ಮೇಲ್ಗಡೆ ಎಲ್ಲಾ ಲೋಕಗಳು, ಅನೇಕ ಲೋಕಗಳ ಪರ್ಯಂತ ಸೂರ್ಯನ ಒಂದು ಬೆಳಕು ಹಟ್ಟುತ್ತೆ. ಅಷ್ಟೂ ಕೂಡ ಈ ಯೌವನಾಶ್ವನ ಆಧಿಪತ್ಯದಲ್ಲಿದೆ. ಅಂದ್ರೆ ಸಪ್ತದ್ವೀಪಾಧಿಪತಿಗಿಂತ ಜಾಸ್ತಿ ಆದ ಅವನು. ಅಷ್ಟು ದೊಡ್ಡ ಚಕ್ರವರ್ತಿ ಈ ಮಾಂಧಾತ. ಅವನದು ಮಹಿಮೆ ಹೇಳಬೇಕಾದ್ರೆ ಈಜೇಚ ಯಜ್ಞಂ ಕ್ರತುಭಿರ್ ಆತ್ಮವಿದ್ ಭೂರಿ ದಕ್ಷಿಣೈ ಸರ್ವದೇವಮಯಂ ದೇವಂ ಸರ್ವಾತ್ಮಕ ಮತೀಂದ್ರಿಯಂ. ಎಲ್ಲ ತರಹದ ಯಾಗಗಳನ್ನ ಮಾಡಿದ್ದ. ಎಲ್ಲರನ್ನೂ ಗಯ ಅಂತ ಹೇಗ್ ಬಂತಲ್ವಾ, ಅದೇ ತರಹ ಇವನುವೆ ಎಲ್ಲರನ್ನೂ ತೃಪ್ತಿಪಡಿಸಿದ್ದ ಪರಮಾತ್ಮ ಇವನ ಮೇಲೆ ಬಹಳ ಸಂತೋಷ ಪಟ್ಟಿದ್ದ. ಈ ಮಾಂಧಾತನಿಗೆ, ಮಾಂಧಾತ ಅಂತ ಯಾರು ರಾಜ ಇದ್ದಾನೆ, ಅವನಿಗೆ 3 ಜನ ಮಕ್ಕಳು: ಪುರುಕುತ್ಸ, ಅಂಬರೀಷ, ಮುಚುಕುಂದ. ಈ ಅಂಬರೀಷನ ಕತೆ ಹಿಂದೆನೆ ಇದೇ ಶ್ಲೋಕದಲ್ಲೇ ಬಂದಿದೆ. ಅಂಬರೀಷನ ಹೆಸರು ಇದೇ ಶ್ಲೋಕದಲ್ಲೇ ತಗೊಂಡಿದ್ದಾರೆ, ಅದನ್ನು ನೋಡಿದ್ವಿ ನಾವು ಕತೆ. ಹಾಗೆ ಮುಚುಕುಂದನ ಹೆಸರು ಕೂಡ ಬಂದಿದೆ. ಈ ಮುಚುಕುಂದ ಅಂಬರೀಷ ಇಬ್ರು ಅಣ್ಣ ತಮ್ಮಂದ್ರು, ಮಾಂಧಾತ ರಾಜನ ಮಕ್ಕಳು. ಈ ಮಾಂಧಾತನಿಗೆ 3 ಜನ ಪುರುಕುತ್ಸ, ಅಂಬರೀಷ, ಮುಚುಕುಂದ ಅಂತ ಗಂಡು ಮಕ್ಕಳು. ಈ ಮಾಂಧಾತನ ರಾಜನಿಗೆ 50 ಜನ ಹೆಣ್ಣು ಮಕ್ಕಳು. ಆ 50 ಜನ ಹೆಣ್ಣು ಮಕ್ಕಳಿಗೆ ಸೌಭರಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಆ ಸೌಭರಿ ಋಷಿಗಳದು ಹೆಸರು ಕೂಡ ಮುಂದಿನ ಶ್ಲೋಕದಲ್ಲೇ ಬರುತ್ತೆ. ಅಂದ್ರೆ ಆ ಫ್ಯಾಮಿಲಿ, ಆ ಮಾಂಧಾತ ಚಕ್ರವರ್ತಿಯ ಮಕ್ಕಳು, ಅಳಿಯ ಎಲ್ಲರೂ ಕೂಡ ಅಪರೋಕ್ಷ ಜ್ಞಾನಿಗಳೇ. 100 ಅಶ್ವಮೇಧ ಯಾಗಗಳನ್ನ ಮಾಡಿದ ಮಾಂಧಾತ. ಅಷ್ಟೇ ಅಲ್ಲ, 100 ರಾಜಸೂಯ ಯಾಗವನ್ನು ಕೂಡ ಮಾಡಿದ್ದಾನೆ. ಸಾರ್ವಭೌಮ ಅಂತ ಹೆಸರು ಕೊಡೋದು ಈ 100 ಸಲ ರಾಜಸೂಯಾಗವನ್ನು ಮಾಡಿದವನಿಗೆ. ಅಷ್ಟು ದೊಡ್ಡ ರಾಜನಾಗಿದ್ದ ಈ ಮಾಂಧಾತ. ಇನ್ನ ಅಲರ್ಕ ಅಂತ ಇನ್ನೊಬ್ಬ ರಾಜ. ಇವನ ಬಗ್ಗೆ ಅಷ್ಟು ನಮಗೆ ವಿಷಯ ಸಿಗತ್ತೆ. ಆಚಾರ್ಯರೇ ಕೆಲವು ಕಡೆ ಹೇಳಿದ್ದಾರೆ. ಮೊದಲನೇ ಸ್ಕಂದದಲ್ಲಿ ಅನೇಕ ಪರಮಾತ್ಮನ ರೂಪಗಳನ್ನ ಹೇಳಬೇಕಾದ್ರೆ ಸನತ್ಕುಮಾರ ರೂಪಗಳಿಂದ ಶುರು ಮಾಡ್ತಾರೆ. ಅನೇಕ ಪರಮಾತ್ಮನ ರೂಪಗಳನ್ನ ಹೇಳಿ ಅದರಲ್ಲಿ ದತ್ತಾತ್ರೇಯ ಅಂತ ಒಬ್ಬ ಪರಮಾತ್ಮನ ಅವತಾರ. ಆ ದತ್ತಾತ್ರೇಯ ಅವನು ಯೋಗದಲ್ಲಿ ಬಹಳ ನಿಷ್ಣಾತನಾಗಿದ್ದ. ನಿಷ್ಣಾತ ಅಂದ್ರೆ ಏನು, ಅವನು ದೇವರೇ, ಅವನಿಗೆಲ್ಲವೂ ಗೊತ್ತು. ಆದರೂ ಕೂಡ ಕೆಲವು ರೂಪಗಳು, ಈಗ ವೇದವ್ಯಾಸ ರೂಪ ಅದು ಜ್ಞಾನಕ್ಕೋಸ್ಕರ ಇಟ್ಟ ರೂಪ. ಅದೇ ತರ ದತ್ತಾತ್ರೇಯ ಅನ್ನೋ ರೂಪ ಅದು ಯೋಗ ಸಿದ್ಧಿಯನ್ನ ಪಡಿಲಿಕ್ಕೆ ಇಟ್ಟ ರೂಪ. ಅದು ಆ ದತ್ತಾತ್ರೇಯನ ಶಿಷ್ಯನಾಗಿ ಈ ಅಲರ್ಕ ಇರ್ತಾನೆ. ಅದನ್ನ ಉಲ್ಲೇಖ ಮಾಡ್ತಾರೆ ಪ್ರಥಮ ಸ್ಕಂದದಲ್ಲಿ. ಷಷ್ಠಂ ಅತ್ರೇರಪತ್ಯತ್ವಂ ವೃತ ಪ್ರಾಪ್ತೋ ಅನಸೂಯಯ ಆನ್ವೀಕ್ಷಿಕೀಂ ಅಲರ್ಕಾಯ ಪ್ರಹ್ಲಾದಾದಿಭ್ಯವೂಚಿವಾನ್ ಅಂತ ಅತ್ರಿ ಅನಸೂಯ ಇವರ ಮಕ್ಕಳು ಆಗಿ ಹುಟ್ಟುತ್ತಾನೆ ದತ್ತಾತ್ರೇಯ. ಅವನಿಗೆ ಯಾರ್ಯಾರಪ್ಪ ಶಿಷ್ಯರು ಅಂತ ಹೇಳಬೇಕಾದ್ರೆ ಈ ಅಲರ್ಕನ ಹೆಸರು ತಗೊಂಡಿದ್ದಾರೆ. ಅಲರ್ಕ, ಪ್ರಹ್ಲಾದ, ಹರಿಹಯ, ಕಾರ್ತಿವೀರ್ಯಾರ್ಜುನ ಇವರೆಲ್ಲರೂ ಕೂಡ ಆ ಯೋಗ ಸಿದ್ಧಿಯನ್ನ ಪಾಠ ಹೇಳುವ ಆ ದತ್ತಾತ್ರೇಯ ಎಂಬ ಪರಮಾತ್ಮನ ಶಿಷ್ಯರು ಅಂತ ಉಲ್ಲೇಖವನ್ನು ಮಾಡಿದ್ದಾರೆ. ಅವನ ಬಗ್ಗೆ ಸ್ವಲ್ಪ ಮಾರ್ಕಂಡೇಯ ಪುರಾಣದಲ್ಲಿ ಈ ಅಲರ್ಕನ ಬಗ್ಗೆ ಬಂದಿದೆ. ಮದಾಲಸ ಅಂತ ಒಬ್ಬಳು, ಕುಬಲಾಶ್ವ, ಮದಾಲಸ ಅಂತ ಇವರಿಬ್ಬರ ಮಗ ಅನ್ನೋದು ಗೊತ್ತಾಗುತ್ತೆ. ಮಾರ್ಕಂಡೇಯ ಪುರಾಣದಲ್ಲಿ ಇವನ ಬಗ್ಗೆ ಇನ್ನೂ ಹೆಚ್ಚು ವಿಷಯಗಳಿದೆ. ಒಟ್ಟು ಇವನು ಕೂಡ ದತ್ತಾತ್ರೇಯ ಪರಮಾತ್ಮನ ಶಿಷ್ಯ ಅಂತ ಆದ್ಮೇಲೆ ಇದೆಯಲ್ಲ,
ಹಾ, ಈಗ ಕೇಳಿಸ್ತಾ ಇದೆ. ಮಧ್ಯದಲ್ಲಿ ಹೊಟ್ಟೋಯ್ತಲ್ಲ ವಿಜಯಾನಂದ. ಅದು ಯಾತಕ್ಕೆ ಹೋಯ್ತು ಗೊತ್ತಾಗಿಲ್ಲ. ಒಂದ್ ನಿಮಿಷ ಶೇರು ಆಗ್ತಾ ಇದೆಯಾ? ಇದು ವೈಫೈ ಇಲ್ಲ, ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ. ಸ್ಕ್ರೀನ್ ಹೊರಟಾಯ್ತು. ಮತ್ತೆ ವೈಫೈ ಲಾಸ್ಟ್ ವೀಕ್ ಬೇರೆ ತಗೊಂಡೆ ಅಂತ ಹೇಳಿದೆಯಲ್ಲ, ಈ ಸರ್ತಿಗೂ ಸ್ವಲ್ಪ ಇಲ್ಲ ಇಲ್ಲ. ತೊಂದರೆ ಇದೆ ಆಕ್ಚುಲಿ. ಕಂಟಿನ್ಯೂ. ನಾನು ಮನೇಲಿಲ್ಲ, ನಾನು ತಿರುಕೊಯ್ಲೂರಲ್ಲಿ ಇದ್ದೀನಿ. ಸೊ ಫೋನ್ ಎಲ್ಲಿ ಎಲ್ಲಿ? ತಿರುಕೊಯ್ಲೂರಲ್ಲಿ ಫೋನ್ ವೈಫೈ ಇಂದ ಹಾಕೊಂಡು ಮಾಡ್ತಾ ಇದ್ದೀನಿ. ಓ ಓ, ಪರವಾಗಿಲ್ಲ ಪರವಾಗಿಲ್ಲ ಪಾಪ. ಹಾ, ಓಕೆ ವಿಜಯಾನಂದ. ಅದೇ ಯಾವಾಗಲೂ ಮನೆಯಿಂದ ಮಾಡೋಷ್ಟು ಅದೇ ಅದೇ ಅದೇ. ಇಲ್ಲ. ಹಾ, ಪರವಾಗಿಲ್ಲ. ಈಗ ಕಾಣ್ತಾ ಇದೆಯಾ ಈಗ? ಕಾಣ್ತಾ ಇದೆ ಕಾಣ್ತಾ ಇದೆ. ಹಾ, ಸರಿ. ಆ ಏನಾಯ್ತು, ಅಲರ್ಕನ ಬಗ್ಗೆ ಹೇಳ್ತಾ ಇದ್ದೆ. ಈ ಅಲರ್ಕನ ಬಗ್ಗೆ ಮಾರ್ಕಂಡೇಯ ಪುರಾಣದಲ್ಲಿ ಇನ್ನೂ ಹೇಳಿದ್ದಾರೆ. ಇನ್ನೊಂದು, ಈ ಅಲರ್ಕನದಾದ್ಮೇಲೆ ಶತಧನ್ವನ ಅಂತ ಒಂದು ಹೆಸರು ಇದೆ ಶ್ಲೋಕದಲ್ಲಿ. ಅದು ಸ್ವಲ್ಪ ವಿಚಾರ ಮಾಡಬೇಕು. ಯಾರು ಈ ಶತಧನ್ವ? ಶತಧನ್ವನ್, ಶತಧನ್ವಾ ಅಂತ ದೀರ್ಘ ಆ ಹೆಸರು. ಶತಧನ್ವನ ಅಂತ ಇದೆ. ಅದು ಸ್ವಲ್ಪ ಏನು, ಆ ಯಾರು ರಾಜ ಅಂತ ಸ್ವಲ್ಪ ಇನ್ನು ವಿಚಾರ ಮಾಡಬೇಕು. ಸ್ಯವಂತಕ ಮಣಿ ಅಪಹಾರದಲ್ಲಿ ಅಲ್ಲೊಬ್ಬ ಶತಧನ್ವ ಅಂತ ಬರ್ತಾನೆ. ಆದ್ರೆ ಆ ಶತಧನ್ವನನ್ನ ಕೃಷ್ಣ ಸಂಹಾರ ಮಾಡ್ತಾನೆ. ಆದರೆ ಅವನು ಒಳ್ಳೆ ಭಾಗವತದಲ್ಲಿ ಅವನು ಧಾರ್ಮಿಕ ರಾಜನಾಗಿದ್ದ ಅಂತೆಲ್ಲ ಏನು ಬಂದಿಲ್ಲ. ಬೇರೆ ಕಡೆ ಏನಾದರೂ ಬಂದಿದೆಯಾ ಅಂತ ಸ್ವಲ್ಪ ವಿಚಾರ ಮಾಡಬೇಕು. ಅದರಿಂದ ಇದ್ರ ಬಗ್ಗೆ ನಾನು ಈ ಶತಧನ್ವನ ಯಾರು ಅಂತ ನನಗೆ ಗೊತ್ತಿಲ್ಲ. ಗೊತ್ತಾದ ಮೇಲೆ ಸ್ವಲ್ಪ ಮತ್ತೆ ಹೇಳ್ತೀನಿ. ರಂತಿದೇವ ಅಂತ ಇನ್ನೊಂದು ಹೆಸರು ಬಂದಿದೆ ಈ ಶ್ಲೋಕದಲ್ಲೇ. ಅವನ ಕಥೆನೂ ಕೂಡ ನಿಮಗೆಲ್ಲ ಗೊತ್ತೇ ಗೊತ್ತು. ಚಂದ್ರವಂಶದಲ್ಲಿ ಬಂದ ರಾಜ. ಅವನು ತ್ಯಾಗಕ್ಕೆ ಹೆಸರುವಾಸಿ. ಅವನು ರಂತಿದೇವ. ಎಷ್ಟು ತ್ಯಾಗ ಅಂತಂದ್ರೆ ನಮಗೆ ಕಲ್ಪನೆ ಕೂಡ ಬರೋದಿಲ್ಲ. ಒಂದು ಸಲಿ ಅವನು ತನ್ನ ಹೆಂಡತಿ ಮಕ್ಕಳ ಜೊತೆ ಕಾಡಿನಲ್ಲಿ ತಪಸ್ ಮಾಡ್ತಾ ಇರ್ತಾನೆ. 48 ದಿನ ಅವನು ತನ್ನ ಸರ್ವಸ್ವವನ್ನು ದಾನ ಮಾಡಿರ್ತಾನೆ. ಕಾಡಿನಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ 48 ದಿನ ಉಪವಾಸದಲ್ಲಿರ್ತಾನೆ. ಅಂದ್ರೂ ಕೂಡ ಯಾವ ಮನಸ್ಸಿನಲ್ಲಿ ಒಂದು ವಿಕಾರವೂ ಇಲ್ಲ. ಅಯ್ಯೋ, ನಾ ಸರ್ವಸ್ವ ದಾನ ಮಾಡಬಾರ್ದಾಗಿತ್ತು, ಇಂಥ ಸ್ಥಿತಿ ಬಂದ್ಬಿಟ್ಟಿದೆ ಅಂತ ಅವನಾಗಲಿ ಅವನ ಹೆಂಡತಿ ಮಕ್ಕಳಾಗಲಿ ಒಬ್ಬರೂ ಕೂಡ ಅವನ ಬಗ್ಗೆ ಯಾವ ಒಂದು ನಲವತ್ತೊಂಬತ್ತನೇ ದಿನ ಅವನಿಗೆ ದೇವಲೋಕದಿಂದ ದೈವಾತ್ ಅವನಿಗೆ ಒಂದು ಆಹಾರ ಕೊಡ್ತಾರೆ. ಸರಿ ಅಂತ ತಾನು ತನ್ನ ಮಕ್ಕಳು ಹೆಂಡತಿ ಇವರಿಂದೆಲ್ಲ ಕೂಡಿಕೊಂಡು ಭೋಜನ ಮಾಡಬೇಕು ಅಂತ ಅವನು ಉದ್ಯುಕ್ತನಾಗ್ತಾನೆ, ಪ್ರಾರಂಭಿಸ್ತಾನೆ. ಆದರೆ ಒಬ್ಬ ಬ್ರಾಹ್ಮಣ ಬರ್ತಾನೆ. ಅವಾಗ ಬಹಳ ಹಸಿವೆ ಆಗಿದೆ, ನನಗೆ ಏನಾದರೂ ಕೊಡ್ರಿ ಅಂತ ಬರ್ತಾನೆ. ಆಯ್ತು ಅಂತ ಅವನಿಗೆ ಬಡಿಸಾದ ಮೇಲೆ ಏನು ಉಳಿದಿರತ್ತಲ್ಲ ಅದನ್ನ ಮತ್ತೆ ಅದನ್ನ ಭಾಗ ಮಾಡಿಕೊಂಡು ಎಲ್ಲ ತಾನು ತನ್ನ ಹೆಂಡತಿ ಮಕ್ಕಳೆಲ್ಲ ತಿನ್ಬೇಕು ಅಂತ ಕೂತಿದ್ದಾಗ ಒಬ್ಬ ಶೂದ್ರ ಬರ್ತಾನೆ. ಮತ್ತೆ ಅವನು ಕೂಡ ನನಗೆ ಬಹಳ ಹಸಿವೆ ಅಂದಾಗ ಆಯ್ತು ಅಂತ ಅವನಿಗೆ ಬಡಿಸ್ಬಿಡ್ತಾನೆ. ಆಯ್ತು, ಅವ್ರಿಗೆಲ್ಲ ಬಡಿಸಿದ್ದಾಯ್ತು, ಇನ್ ಸ್ವಲ್ಪ ಏನಾದ್ರೂ ಉಳಿದಿದ್ಯಾ ಅದ್ರಲ್ಲಿ ಊಟ ಮಾಡೋಣ ಅಂತಂದ್ರೆ ಒಬ್ಬ ಬೇಡ ಬರ್ತಾನೆ. ಅವನ ಜೊತೆ ಬರೀ ಬೇಡ ಅಲ್ಲ, ಅನೇಕ ನಾಯಿಗಳು ಮತ್ತು ಬೇಡ ಒಟ್ಟಿಗೆ ಬರ್ತಾರೆ. ಅವನು ಕೂಡ ನನಗೆ ಬಹಳ ಹಸಿವೆ ಆಗಿದೆ ಅಂತಂದಾಗ ಸರಿ ಆಯ್ತು, ಇನ್ನೇನು ಉಳಿದಿತ್ತು ಅಷ್ಟನ್ನು ಕೂಡ ನಾಯಿಗಳಿಗೆ ಆ ಬೇಡನಿಗೆ ಕೊಟ್ಟು ಬಿಡ್ತಾನೆ. ಕೊಡೋದಷ್ಟೇ ಅಲ್ಲ, ಅವನು ರಂತಿದೇವ ಎಷ್ಟು ಇದು ಅಂದ್ರೆ ಯಾರಿಗೆ ಏನು ಕೊಟ್ರೂ ಅವರಲ್ಲಿರೋ ಪರಮಾತ್ಮ ಪ್ರೀತನಾಗ್ಲಿ ಅಂತಾನೆ ಅವನ ಮನೋಭಾವ. ಅವರಿಬ್ರು ಕೊಟ್ಟು ನಮಸ್ಕಾರ ಮಾಡಿಬಿಡ್ತಾನೆ ಆ ನಾಯಿಗಳಿಗೆ, ಆ ಬೇಡನಿಗೆ. ಆಯ್ತಪ್ಪ, ಎಲ್ಲವನ್ನು ಕೊಟ್ಟಾಯ್ತು, ಸಂತೋಷ ಆಯ್ತು. ದೇವರು ಯಾರನ್ನೋ ಪಾಪ ನಮಗಿಂತ ಹಸಿವೆ ಇರೋರಿಗೆ
ನಮ್ಮಿಂದ ಆಹಾರದ್ದು ಒಂದು ವಿತರಣೆ ಆಯ್ತಲ್ವಾ ಅಂತ ತಾನು ತನ್ನ ಹೆಂಡತಿ 48 ದಿನ ಉಪವಾಸದಲ್ಲಿದ್ದು ಆ ಆಮೇಲೆ ದೈವಾತಿ ಏನೋ ಸಿಕ್ಕ ಆಹಾರವನ್ನು ಕೂಡ ಎಲ್ಲವನ್ನೂ ಕೊಟ್ಬಿಡ್ತಾನೆ. ಒಂದು ಸ್ವಲ್ಪನೂ ಅನ್ನ ಇಲ್ಲ. ಆಯ್ತು, ಸ್ವಲ್ಪ ನೀರು ಕುಡ್ಕೊಂಡಿರೋಣ ಅಂತ ಒಂದು ನೀರನ್ನು ಇಟ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಒಬ್ಬ ಆ ಪುಲ್ಕಸ ಅಂತ ಒಂದು ಜಾತಿ, ಅದು ಇನ್ನೂ ಕೀಳು ಜಾತಿ, ಅವನು ಬಂದು ನನಗೆ ಬಹಳ ಬಾಯಾರಿಕೆ ಆಗಿದೆ, ನೀರು ಕೊಡಿ ಅಂತ ಕೇಳ್ತಾನೆ. ಸರಿ ಅಂತ ಬಂತಿದೇವ ಆ ಜಲವನ್ನು ಕೂಡ ಅವನು ಕೊಟ್ಟು ಪ್ರೀತನಾಗ್ಲಿ ಅಂತ ಹೇಳಿ ಇವನಲ್ಲಿರೋ ಪರಮಾತ್ಮ ಪ್ರೀತನಾಗ್ಲಿ ಅಂತ ಹೇಳಿ ಕೊಟ್ಟು ಬಿಡ್ತಾನೆ. ಇನ್ನೇನು ಎಲ್ಲರೂ ಕೂಡ ಸಾಯ್ಬೇಕು ಅಂದ್ರೆ ಏನೂ ಆಹಾರವಿಲ್ಲದೆ ಅನ್ನ ನೀರು ಇಲ್ಲದೆ ಇಷ್ಟು ದಿನ ಸಾಯೋ ಸ್ಥಿತಿಯಲ್ಲಿದ್ದಾಗಲೂ ಕೂಡ ಒಂದು ಚೂರು ಅವನಿಗೆ ಮನಸ್ಸಿನಲ್ಲಿ ವಿಕಾರ ಇಲ್ಲ, ಯಾರ ಹೆಂಡತಿ ಮಕ್ಕಳು ಕೂಡ ವಿಕಾರ ಇಲ್ಲ. ಅಷ್ಟು ಅವನ ಪರೀಕ್ಷೆ ಮಾಡಿ ಬ್ರಹ್ಮಾದಿ ದೇವತೆಗಳು ಆಮೇಲೆ ಬಂದು ಅವನಿಗೆ ತಮ್ಮ ದರ್ಶನವನ್ನ ಕೊಟ್ಟು ನೀನ್ ಬಹಳ ಪ್ರೀತನಾಗಿದ್ದೇವಪ್ಪ, ಏನ್ ಬೇಕಾದ್ರೆ ವರ ಕೇಳು ಅಂತ ಕೇಳಿದ್ರು ಕೂಡ ಅವನು ಒಂದು ವರವನ್ನು ಕೇಳೋದಿಲ್ಲ. ರಂತಿದೇವ ಏನನ್ನೂ ಬೇಡದೆ ಪರಮಾತ್ಮ ಪ್ರೀತನಾಗಿದ್ದಾನಲ್ಲ ಸಾಕು ಅಷ್ಟು ಅಂತ ಯಾವ ವರವನ್ನು ಕೇಳೋದಿಲ್ಲ. ಅವಾಗ ಇನ್ನೂ ಹೆಚ್ಚು ದೇವತೆಗಳಿಗೆ ಪ್ರೀತರಾಗಿ ಪರಮಾತ್ಮನ ಒಂದು ಜ್ಞಾನವನ್ನೇ ಅವನಿಗೆ ಕೊಟ್ಬಿಡ್ತಾರೆ. ಅಂದ್ರೆ ಅವನಿಗೆ ಸಂಪೂರ್ಣ, ಅವನಿಗೆ ಅಷ್ಟೇ ಅಲ್ಲ, ಅವನ ಪರಿವಾರದವರು ಕೂಡ ಇವನ ಬಗ್ಗೆ ಇವನನ್ನು ಅನುಸರಿಸ್ಕೊಂಡಿದ್ರು. ಆದ್ದರಿಂದ ಎಲ್ಲರನ್ನೂ ಕೂಡ ಯೋಗಿಗಳನ್ನಾಗಿ ಮಾಡಿಬಿಡ್ತಾರೆ ಆ ದೇವತೆಗಳು. ಅಷ್ಟು ರಂತಿದೇವ ತ್ಯಾಗ, ಆ ತ್ಯಾಗ ಅಂದ್ರೆ ಒಂದು ಕೀರ್ತಿಗೋ ಪ್ರಸಿದ್ಧಿಗೋ ಹೀಗೆ ಮಾಡಲೇ ಇಲ್ಲ. ಅವನು ಎಲ್ಲ ದಾನದಲ್ಲೂ ಕೂಡ ಪರಮಾತ್ಮ ಪ್ರೀತನಾಗ್ಲಿ, ದೇವತೆಗಳು ಬಂದು ವರ ಕೇಳುವಂದಾಗಲೂ ವರವನ್ನು ಕೇಳಲಿಲ್ಲ ಅವನು. ಅಷ್ಟು ನಿಷ್ಕಾಮ ಪೂರ್ವಕವಾಗಿ ಕರ್ಮ ಮಾಡಿದಂತಹ ವ್ಯಕ್ತಿ. ಅಂತಹವರು ಆ ದೇವಮಾಯಾಂ ಜಾನಂತಿ ಸಂಸಾರಂ ಅತಿತರಂತಿ ಅಂತ ಇಂತಹ ರಂತಿದೇವನ ಒಂದು ಕಥೆಯನ್ನು ಕೂಡ ಆ ಶ್ಲೋಕದಲ್ಲಿ ಅವನ ಹೆಸರನ್ನು ಉಲ್ಲೇಖಿಸಿದ್ದಾರೆ. ಇನ್ನ ಇಲ್ಲಿಗೆ ನಿಲ್ಲಿಸಿರೋಣ. ದೇವವ್ರತ ಅಂದ್ರೆ ಭೀಷ್ಮ, ಇನ್ನೂ ಅನೇಕ ಜನರು ಇದೆ. ಈ ಶ್ಲೋಕ ಇನ್ನೂ ಮುಗಿದಿಲ್ಲ. ಆಮೇಲೆ ಇನ್ನೊಂದು ಶ್ಲೋಕ ಇದೆ, ಸೌಭರಿ ಉದಂಕ ಮೊದಲಾದ ಅನೇಕ ಜನರು ಬರ್ತಾರೆ. ಯಾಕೆ ಇಷ್ಟು ಜನ ಹೆಸರುಗಳನ್ನ ಹೇಳಿದ್ದಾರೆ ಅಂದ್ರೆ, ಆ ಹೆಸರುಗಳನ್ನ ಹೇಳಿದಾಗ ಅವ್ರು ಏನೇನು ಮಾಡಿದ್ದಾರೆ ಕರ್ಮ, ಅವರು ಎಂತೆಂತಹ ಕರ್ಮಗಳನ್ನ ಮಾಡಿ ಅವರು ಜ್ಞಾನಿಗಳು ಅಂತಾದ್ರು. ದೇವಮಾಯಾಂ ಜಾನಂತಿ ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ರು. ಈಗ ರಂತಿದೇವ ಪರಮಾತ್ಮನ ಬಗ್ಗೆ ತಿಳ್ಕೊಂಡ ಅಂದ್ರೆ ಏನು, ಅವನಿಗೆ ದೇವತೆಗಳೇ ಕೊಟ್ಬಿಟ್ರು ಪರಮಾತ್ಮನ ಜ್ಞಾನ. ಆದ್ರಿಂದ ಆರು ಹೀಗೆ ಇವ್ರ ಹೆಸರು ಹೇಳೋದ್ರಿಂದ ಇಂತಿಂತಹ ಕರ್ಮಗಳನ್ನು ಮಾಡಿದ್ದಾರೆ, ಆ ತರಹ ಒಂದು ಜೀವನವನ್ನ ಅದು ಯೋಗ್ಯತೆ ಬೇರೆ ಇರುತ್ತೆ. ಆದರೆ ನಮ್ಮ ಯೋಗ್ಯತೆಯಲ್ಲಿ ಎಷ್ಟು ಬೇಕೋ ಅಷ್ಟು ಆ ಮಾರ್ಗದಲ್ಲಿ ಹೀಗೆಲ್ಲ ಇದ್ರು ಜ್ಞಾನಿಗಳು ಅಂತ ತಿಳ್ಕೊಳ್ಳೋದ್ರಿಂದನೇ ನಮಗೊಂದು ಪುಣ್ಯ ಮತ್ತು ಒಂದು ಮೋಟಿವೇಶನ್, ಒಂದು ಡೈರೆಕ್ಷನ್, ಹೀಗಿರ್ಬೇಕಪ್ಪ ಅಂತ ಅನ್ನಿಸ್ಬೇಕು. ಆದ್ದರಿಂದ ಅಂತಹ ಜ್ಞಾನಿಗಳ ಹೆಸರನ್ನ ವೇದವ್ಯಾಸ ದೇವರು ಭಾಗವತದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿಗೆ ನಿಲ್ಲಿಸಿರೋಣ, ಮತ್ತೆ ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಶ್ರೀ ಅರ್ಪಣಮಸ್ತು.